ಹಾಯ್, ಹಲೋ, ನಮಸ್ಕಾರ ದೋಸ್ತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಾಗೂ ತಮಗೆಲ್ಲ ಸ್ವಾಗತ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ಸೊ ದಿನನಿತ್ಯದ ಹಾಗೆ ಇವತ್ತು ಕೂಡ ಏನಂದ್ರೆ ಈ ಇತಿಹಾಸ ಸರಣಿಯನ್ನ ಮುಂದುವರಿಸ್ತಾ ಇದ್ವಿ. ಸೊ ಯಾವ ಆ್ಯಂಗಲಲ್ಲಿ ಅಂತ ಕೇಳಿದಾಗ 360 ಆ್ಯಂಗಲಲ್ಲಿ ಅಂದ್ರೆ ಇದರ ಒಂದು ವಿಶ್ಲೇಷಣೆ ನಡೆಸ್ತಾ ಹೋಗ್ತಾ ಇದ್ವಿ. ಹಾಗಾದ್ರೆ ತಮಗೆ ಎಲ್ಲ ಮತ್ತೊಮ್ಮೆ ಸ್ವಾಗತ ಯೂಟ್ಯೂಬ್ ಚಾನಲ್ಗೆ. ಹಾಗೆ ತಡ ಮಾಡದೆ ನೇರವಾಗಿ ಕ್ವಶನ್ ಬಂದ್ಬಿಡೋಣ. ಓಕೆ, ನೋಡು ಆನ್ಸರ್ ಏನದ, ಕ್ವಶನ್ ಏನದ ಕೇಳಿದ್ರೆ 1924ರಲ್ಲಿ ಜಾನ್ ಮಾರ್ಷಲ್ ಅವರು ಸಿಂಧೂ ಕಣಿವೆಯ ಅನ್ವೇಷಣೆಯನ್ನು ಯಾವ ಪತ್ರಿಕೆಯಲ್ಲಿ ಪ್ರಕಟಿಸಿದರು? ಯಾವ ಪತ್ರಿಕೆಯಲ್ಲಿ ಅಂತ ಕೊಟ್ಟರು, ಯಾವ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಏನಪ್ಪಾ ಅಂತ ಕೇಳಿದ್ರೆ, ಒಂದು ಇಲಿಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಅಂತ ಬರ್ತದ, ಇನ್ನೊಂದು ಲೀಡ್ಸ್ ಮರ್ಕ್ಯೂರಿ ಅಂತ ಬರ್ತದ, ಸೊ ಡೈಲಿ ಮೇಲ್ ಅಂತ ಬರ್ತದ, ಟೈಮ್ ಆಫ್ ಇಂಡಿಯಾ ಅಂತಕ್ಕಂಥದ್ದು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಏನಪ್ಪಾ ಆನ್ಸರ್ ಏನಾಗ್ತದ ಅಂತ ಕೇಳಿದಾಗ ಇಲಿಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಅಂತಕ್ಕಂಥದ್ದು ಆಗ್ತದೆ. ಇಲಿಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಅಂತ ಇದೇನಾಗ್ತದ ಆನ್ಸರ್ ಆಗ್ತದೆ ಅಂತ ಸೊ ಗೊತ್ತಿರಬೇಕು. ಇದು ಪತ್ರಿಕೆ ಇರ್ತಕ್ಕಂಥದ್ದು ಲಂಡನ್ ಅಲ್ಲಿ ಇರ್ತಕ್ಕಂಥ ಒಂದು ಪತ್ರಿಕೆ ಇದು. ಸೊ ಇದು ಯಾರಪ್ಪ ಅಂತ ಕೇಳಿದ್ರೆ ಜಾನ್ ಮಾರ್ಷಲ್ ಅವರು. ಹಾಗಾದ್ರೆ ಇಲ್ಲೋ ಸಿಂಧೂ ನಾಗರಿಕತೆ ಬಗ್ಗೆ ನೋಡಿದ್ರೆ, ಸಿಂಧೂ ನಾಗರಿಕತೆ ಬಗ್ಗೆ ನೋಡಿದ್ರೆ, ಸೊ ನಿನ್ನೆ ಕೂಡ ಏನಪ್ಪ ಇದ್ರ ಬಗ್ಗೆ ಏನಪ್ಪ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೆ ನಾನು, ಅಂದ್ರೆ ನಗರಗಳ ಬಗ್ಗೆ. ಹಾಗಾದ್ರೆ ಸ್ವಲ್ಪ ಏನಪ್ಪ ಈ ನಾಗರಿಕತೆ ಬಗ್ಗೆ ಸ್ವಲ್ಪ ನೋಡ್ತಾ ಹೋದ್ರೆ ನೋಡಲಿ, ಇಲ್ಲಿ ಇದು ಎಲ್ಲಿ ಕಂಡು ಬರ್ತದ ಅಂತ ಗೊತ್ತಿರ್ಬೇಕು. ಇದು ಇತಿಹಾಸ ಸಮೀಪದ ಕಾಲದಲ್ಲಿ ಕಂಡು ಬರ್ತದೆ. ಇದು ಇತಿಹಾಸ ಸಮೀಪದ ಕಾಲದಲ್ಲಿ ಕಂಡು ಬರ್ತದೆ. ಸೊ ಇದನ್ನ ಎಲ್ಲಿ ಅಧ್ಯಯನ ಮಾಡ್ತಾರೆ ಅಂತ ಕೇಳಿದ್ರೆ ಕಂಚಿನ ಯುಗದಲ್ಲಿ ಅಧ್ಯಯನ ಮಾಡ್ತಾರೆ. ಇದನ್ನು ಕೂಡ ಗೊತ್ತಿರಬೇಕು. ಇದನ್ನ ಕಂಚಿನ ಯುಗದಲ್ಲಿ ಅಧ್ಯಯನ ಮಾಡುತ್ತಾರೆ, ಇದನ್ನು ಕೂಡ ಗೊತ್ತಿರಬೇಕು. ಕ್ಲಿಯರಾ? ಕಂಚಿನ ಯುಗದಲ್ಲಿ ಏನ್ ಮಾಡ್ತಾರೆ? ಅಧ್ಯಯನ ಮಾಡ್ತಾರೆ. ಹಾಗಾದ್ರೆ ಗೊತ್ತಿರಬೇಕು ಇದೇನಪ್ಪಾ ಅಂತ ಕೇಳಿದಾಗ ಭಾರತದ ಮೊಟ್ಟ ಮೊದಲ ನಾಗರಿಕತೆಯಾಗಿದೆ. ಭಾರತದ ಮೊಟ್ಟ ಮೊದಲ ನಾಗರಿಕತೆಯಾಗಿದೆ. ಭಾರತ ಮೊಟ್ಟ ಮೊದಲ ನಾಗರಿಕತೆಯಾಗಿದೆ. ಇದನ್ನು ಕೂಡ ನೆನಪಿರಬೇಕು. ಹಾಗಾದ್ರೆ ನೆಕ್ಸ್ಟ್ ಗೊತ್ತಿರಲಿ ಏನಪ್ಪಾ ಅಂತ ಕೇಳಿದಾಗ ಇದು ಏನಪ್ಪಾ ಅಂತ ಕೇಳಿದಾಗ ಈಜಿಪ್ಟ್ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಿಂತ ಇವರೆಲ್ಲರಿಗಿಂತ ಎಷ್ಟು ದೊಡ್ಡದ ಅಂತ ಕೇಳಿದಾಗ 12 ಪಟ್ಟು ದೊಡ್ಡದೈತಿ. ಎಷ್ಟು ಅಂತ ಕೇಳಿದಾಗ 12 ಪಟ್ಟು ದೊಡ್ಡದೈತಿ. ಇದು ಗೊತ್ತಿರಬೇಕು. ಎಷ್ಟು ದೊಡ್ಡದ ಅಂತ ಕೇಳಿದ್ರೆ 12 ಪಟ್ಟು ಏನದ ದೊಡ್ಡದ ಗೊತ್ತಿರಬೇಕು. ಹಾಗಾದ್ರೆ ಗೊತ್ತಿರಲಿ ಮೊಟ್ಟ ಮೊದಲ ನಗರ ಯೋಜನೆ ಹೊಂದಿರತಕ್ಕಂಥ ನಾಗರಿಕತೆ ಯಾವುದು? ಮೊಟ್ಟ ಮೊದಲ ನಗರ ಯೋಜನೆ ಹೊಂದಿದ ನಾಗರಿಕತೆ, ನಗರ ಯೋಜನೆ ಹೊಂದಿದ ನಾಗರಿಕತೆ. ಕ್ಲಿಯರಾ? ಓಕೆ. ಹಾಗಾದ್ರೆ ಮತ್ತೆ ಗೊತ್ತಿರಲಿ ಏನಪ್ಪಾ ಅಂತ ಹೇಳಿದಾಗ ಇದು ಸುಮಾರು ಏನಪ್ಪಾ ಅಂದ್ರೆ 7 ರಾಜ್ಯಗಳಲ್ಲಿ ಹರಡಿಕೊಂಡದ ಅಂತ ಬರ್ತದೆ. ಒಂದು ಮಹಾರಾಷ್ಟ್ರ ಆಗಿರ್ಬೋದು, ಒಂದು ಯಾವುದು ಅಂತ ಹೇಳಿದ್ರೆ ಎಷ್ಟು ರಾಜ್ಯಗಳಲ್ಲಿ ಹರಡದ ಕೇಳಿದಾಗ 7 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಎಷ್ಟು ರಾಜ್ಯಗಳಲ್ಲಿ? ಸುಮಾರು 7 ರಾಜ್ಯಗಳಲ್ಲಿ ಹರಡಿಕೊಂಡದ ಅಂತ ಹೇಳ್ತಾರೆ. ಹಾಗಾದ್ರೆ ಗೊತ್ತಿರಲಿ ಏನಪ್ಪಾ ಅಂತ ಕೇಳಿದ್ರೆ ಒಂದು ರಾಜ್ಯ ಗೊತ್ತಿರಬೇಕು. ಯಾವ್ದಪ್ಪ ಅಂತ ಕೇಳಿದಾಗ ಒಂದು ರಾಜ್ಯ ಗೊತ್ತಿರಬೇಕು. ಯಾವುದು ಅಂತ ಕೇಳಿದ್ರೆ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರ ಆಗಿರ್ಬೋದು. ಸೊ ಎರಡನೇ ಏನಪ್ಪಾ ಅಂತ ಕೇಳಿದಾಗ ಮಧ್ಯಪ್ರದೇಶ ಆಗಿರ್ಬೋದು, MP ಅಂತ ಬಂದ್ಬಿಡ್ತು ನೋಡ್ರಿ, MP. ಸೊ ಮೂರನೇ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶ. ಓಕೆ, ಉತ್ತರ ಪ್ರದೇಶ. 4ನೇ ದಿನಪ್ಪ ಅಂತ ಕೇಳಿದಾಗ ಕಾಶ್ಮೀರ ಆಗಿರ್ಬೋದು, ಕಾಶ್ಮೀರ. ಸೊ 5ನೇ ದಿನ ಏನದ ಕೇಳಿದಾಗ ರಾಜಸ್ಥಾನ ಆಗಿರ್ಬೋದು. ಸೊ 6ನೇ ದಿನಪ್ಪ ಅಂತ ಕೇಳಿದ್ರೆ ಗುಜರಾತ್ ಆಗಿರ್ಬೋದು. 7ನೇ ದಿನದ ಅಂತ ಕೇಳಿದಾಗ ಗೊತ್ತಿರಲಿ ಏನಪ್ಪಾ ಅಂತ ಕೇಳಿದ್ರೆ ಪಂಜಾಬ್ ಒಂದು. ಏನಂತ ಕೇಳಿದ್ರೆ ಪಂಜಾಬ್ ಅಂತಕ್ಕಂಥದ್ದು. ಇಷ್ಟು ರಾಜ್ಯಗಳಲ್ಲಿ ಏನಾಗದ ಅಂತ ಕೇಳಿದ್ರೆ ಹರಡಿಕೊಂಡದ. ಹಾಗಾದ್ರೆ ಇದು ಯಾವ ರೂಪದಲ್ಲಿದ ಅಂತ ಕೇಳಿದ್ರೆ ಗೊತ್ತಿರಬೇಕು. ಇದು ತ್ರಿಕೋನ ಆಕಾರದಲ್ಲಿದೆ. ಯಾವ ಆಕಾರದಲ್ಲಿದೆ ಅಂತ ಕೇಳಿದ್ರೆ ತ್ರಿಕೋನ ಆಕಾರದಲ್ಲಿದೆ. ಓಕೆ, ಯಾವ ಆಕಾರದಲ್ಲಿ ಅಂತ ಕೇಳಿದಾಗ ಇದು ಯಾವ ಆಕಾರದಲ್ಲಿ ಅಂತ ಕೇಳಿದ್ರೆ ತ್ರಿಕೋನ ಆಕಾರದಲ್ಲಿ. ಸ್ವಲ್ಪ ನೋಡ್ರಿ ಯಾವ ಆಕಾರ ಅಂತ ಕೇಳಿದಾಗ ಇಲ್ಲಿ ಹೇಳ್ತಿ ನೋಡ್ರಿ. ಓಕೆ ನೋಡ್ರಿ, ಇಲ್ಲಿ ಏನಪ್ಪಾ ಅಂತ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಕಾಶ್ಮೀರದಿಂದ ಹಿಡಿದು ಏನಪ್ಪ ಇಲ್ಲಿ ತನ ಹಿಡಿದು ಹಿಂಗ ಈ ರೀತಿ ಏನಪ್ಪ ಕಂಡು ಬರ್ತದೆ ರೀ. ಈ ರೀತಿ ಏನ್ ಮಾಡ್ತದ ಅಂತ ಕೇಳಿದಾಗ ಕಂಡು ಬರ್ತದೆ. ಸೊ ನಿಮ್ಗೆಲ್ಲ ಗೊತ್ತಿರ್ಬೇಕು ತ್ರಿಕೋನ ಆಕಾರದಲ್ಲಿ ಏನಪ್ಪ ಕಂಡು ಬರ್ತದ. ಹಾಗಾದ್ರೆ ಇಲ್ಲಿ ಪಾಕಿಸ್ತಾನದಲ್ಲಿ ಕೂಡ ಕಂಡು ಬರ್ತದ, ಇಲ್ಲಿ ಕಂಡು ಬರ್ತದ. ಅಂದ್ರೆ ಭಾರತ ದೇಶದ ಅಷ್ಟು ಹೇಳಿದೆ ನಾನು ನಿಮ್ಗೆ.
ಭಾರತೀಯ ಕ್ಷಿಪಣಿ ಏನಪ್ಪ ಹೇಳಿದೆ ಇಷ್ಟೇನಪ್ಪ ಅಂದ್ರೆ ತ್ರಿಕೋನಾಕಾರದಲ್ಲಿ ಏನ್ ಮಾಡ್ತದೆ ಕಂಡು ಬರ್ತದೆ ಅನ್ನೋದು ಗೊತ್ತಿರಬೇಕು. ಕ್ಲಿಯರ್. ಓಕೆ, ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತ ಹೇಳ್ತದಾಗ ಇಲ್ಲಿ ಇದು ಎಲ್ಲಿಂದ ಎಲ್ಲಿ ತನಕ ಅಂತ ಹೇಳ್ತದಾಗ ಉತ್ತರದಿಂದ ಟೋಟಲ್ ವಿಸ್ತೀರ್ಣ ಇಟ್ಟದ ನೋಡ್ರಿ. ಟೋಟಲ್ ವಿಸ್ತೀರ್ಣ ಇಟ್ಟದ ಅಂತ ಹೇಳಿದ್ರೆ ಟೋಟಲ್ ವಿಸ್ತೀರ್ಣ ಅಂತ ಬಂದಾಗ 2600 ಚದರ ಕಿಲೋಮೀಟರ್ 2,99,699,600 ಚದರ ಕಿಲೋಮೀಟರ್ ಏನಪ್ಪಾ ಅಂದ್ರೆ ಇದ್ರ ಟೋಟಲ್ ವಿಸ್ತೀರ್ಣದ ಚಕ್ಕಿಮಿ ಮತ್ತಿದು ಚಕ್ಕಿಮಿ ಚದರ ಕಿಲೋಮೀಟರ್ ಮತ್ತು ಗೊತ್ತಿರಲಿ. ಹಾಗಾದ್ರೆ ಇದು ಉತ್ತರದಿಂದ ದಕ್ಷಿಣಕ್ಕೆ ಎಟ್ಟದ ಅಂತಿದ ಉತ್ತರದಿಂದ ದಕ್ಷಿಣಕ್ಕೆ ಎಟ್ಟದ ಅಂತ ಹೇಳಿದ್ರೆ ಗೊತ್ತಿರಬೇಕು. ದಕ್ಷಿಣಕ್ಕೆ ಎಟ್ಟದ ಅಂತ ಹೇಳಿದ್ರೆ ಉತ್ತರ ದಕ್ಷಿಣಕ್ಕೆ 1600 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 1600 ಕಿಲೋಮೀಟರ್ ಇದೆ. ಇನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಎಟ್ಟದ ಅಂತ ಹೇಳಿದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಟ್ಟದ ಅಂತ ಹೇಳಿದ್ರೆ 1100 ಕಿಲೋಮೀಟರ್. 1100 ಕಿಲೋಮೀಟರ್ ಇಲ್ಲಿದ ಪೂರ್ವದಿಂದ ಪಶ್ಚಿಮಕ್ಕೆ ಐತಿ. ಇನ್ನು 1600 ಏನಪ್ಪಾ ಅಂತ ಕೇಳಿದಾಗ ಉತ್ತರದಿಂದ ದಕ್ಷಿಣಕ್ಕೆ ಐತಿ. ಕ್ಲಿಯರ್ ಆಯ್ತಾ? ಓಕೆ, ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳಿದಾಗ ಈ ಒಂದು ನಾಗರಿಕತೆಯ ತುದಿಗಳು ಯಾವ್ದಪ್ಪ ಅಂತ ಕೇಳಿದಾಗ ನೋಡ್ರಿ ಇಲ್ಲಿ ಬರ್ತೀವಿ ನೋಡ್ರಿ. ತುದಿಗಳು ಅಂತ ಬರ್ತಾವ ಸರ. ತುದಿಗಳು ಅಂತ ಬಂದಾಗ ಗೊತ್ತಿರ್ಬೇಕು. ಒಂದ್ ಯಾವ್ದು ಅಂತ ಕೇಳಿದ್ರೆ ಉತ್ತರದ ತುದಿ ಯಾವ್ದು? ಕಾಶ್ಮೀರದ ಮಾಂಡು ಅಂತ ಬರ್ತದ. ಕಾಶ್ಮೀರದ ಮಾಂಡು. ಹಾಗಾದ್ರೆ ದಕ್ಷಿಣದು ಅಂತ ಬಂದಾಗ ನೋಡ್ರಿ ಗೊತ್ತಿರ್ಬೇಕು. ದಕ್ಷಿಣದ ಏನಪ್ಪ ಅಂದ್ರೆ ಮಹಾರಾಷ್ಟ್ರದ ದೈಮಾಬಾದ್ ಅಂತ ಬರ್ತದ. ಸೊ ಮಹಾರಾಷ್ಟ್ರದ ದೈಮಾಬಾದ್ ಅಂತ ಬರ್ತದ. ಸೊ ಮಹಾರಾಷ್ಟ್ರದ ಯಾವ್ದು? ದೈಮಾಬಾದ್ ಅಂತ ಬರ್ತದ. ಇನ್ನು ಪೂರ್ವದ್ದು ಅಂತ ಬಂದಾಗ ಗೊತ್ತಿರ್ಬೇಕು. ಪೂರ್ವದ್ದು ಅಂತ ಬಂದಾಗ ಉತ್ತರ ಪ್ರದೇಶದ ಅಲಂಗೀರಪುರ ಅಂತ ಬರ್ತದೆ ರೀ. ಯಾವುದು? ಉತ್ತರ ಪ್ರದೇಶದ ಅಲಂಗೀರಪುರ ಅಂತ ಬರ್ತದ. ಉತ್ತರ ಪ್ರದೇಶದ ಅಲಂಗೀರಪುರ ಅಂತ ಬಂದಿರ್ತದ. ಸೊ ಪಶ್ಚಿಮದು ಅಂತ ಬಂದಾಗ ಏನಪ್ಪಾ ಅಂತ ಕೇಳಿದ್ರೆ ಪಶ್ಚಿಮದು ಅಂತ ಬಂದಾಗ ಯಾವ್ದು? ಸೂಕ್ತ ಜೆಂಡರ್. ಪಶ್ಚಿಮದು ಅಂತ ಬಂದಾಗ ಪಾಕಿಸ್ತಾನದ ಸುತ್ತ ಜೆಂಡಾರ ಅಂತ ಕರಿತೀವಿ ಅಥವಾ ಸುತ್ತ ಜೆಂಡಾರ. ಓಕೆ, ಇದೇನಪ್ಪ ಅಂತ ತುದಿಗಳು. ಓಕೆನಾ? ಯಾವ್ದು ಇದು. ಓಕೆ, ಇದು ಏನಾಗಿತ್ತು ಅಂತ ಕೇಳಿದಾಗ ಗೊತ್ತಿರ್ಬೇಕು. ಇಲ್ಲಿ ಏನಪ್ಪಾ ಅಂತ ಕೇಳಿದಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗೊತ್ತಿರಲಿ. ಏನಪ್ಪಾ ಅಂತ ಕೇಳಿದ್ರೆ 1826ರಲ್ಲಿ. ಸೊ 1826ರಲ್ಲಿ ಚಾರ್ಲ್ಸ್ ಮಾರ್ಸ್ ಎಂಬ ವ್ಯಕ್ತಿ ಇರ್ತಾನೆ. ಯಾವ ಮಾರ್ಸ್ ಅಂತ ಕೇಳಿದ್ರೆ ಚಾರ್ಲ್ಸ್ ಮಾರ್ಸ್ ಎಂಬ ವ್ಯಕ್ತಿ ಇರ್ತಾನ. ಈ ವ್ಯಕ್ತಿ ಏನ್ ಮಾಡ್ತಾನೆ? ಮೊಟ್ಟ ಮೊದಲ ಬಾರಿಗೆ ಸಿಂಧೂ ನಾಗರಿಕತೆ ಅನ್ವೇಷಣೆ ಮಾಡಿರ್ತಾನೆ ರೀ. ಮೊಟ್ಟ ಮೊದಲ ಬಾರಿಗೆ ಸಿಂಧೂ ನಾಗರಿಕತೆಯ ಅನ್ವೇಷಣೆ ಮಾಡಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ಚಾರ್ಲ್ಸ್ ಮಾರ್ಸ್ ಎಂಬ ವ್ಯಕ್ತಿ. ಎಷ್ಟರಲ್ಲಿ? 1826ರಲ್ಲಿ ಮಾಡಿದಿರ್ತಕ್ಕಂಥ ವ್ಯಕ್ತಿ. ನಂತರ ಇದೇನಪ್ಪ ಇಲ್ಲಿ ಅನ್ವೇಷಣೆ ಮಾಡಿರ್ತಾನ. ಬಟ್ ಏನ್ ಮಾಡ್ತಾರೆ ಅಂತ ಇದು ಮುಂದೆ ಬರಲ್ಲ. ಅದೇ ನಂತರ 1856ರಲ್ಲಿ ಮುಂದೆ ಏನ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ಇರ್ತಾರೆ. 1856 ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಯಾರಪ್ಪ ಅಂತ ಕೇಳಿದ್ರೆ ಒಂದು ಗೊತ್ತಿರ್ಬೇಕು, ಜಾನ್ಲೋ ಮತ್ತು ಬ್ರೌನ್ಲೋ ಎಂಬ ವ್ಯಕ್ತಿ. ಸೊ ಇವ್ರಿಬ್ರು ಮಂದಿ ಏನ್ ಮಾಡ್ತಾ ಇದ್ರು ಅಂತ ಕೇಳಿದಾಗ ಜಾನ್ಲೋ ಮತ್ತು ಬ್ರೌನ್ಲೋ ಇಬ್ರು ಮಂದಿ ಏನ್ ಮಾಡ್ತಾ ಇದ್ರು ಅಂತ ಕೇಳಿದಾಗ ರೈಲು ಹಳಿಗಳನ್ನ ಹಾಕ್ತಾ ಇದ್ರು. ಸೊ ರೈಲು ಹಳಿಗಳನ್ನ ಹಾಕುವ ಸಂದರ್ಭದಲ್ಲಿ ರೈಲು ಹಳಿಗಳು ಹಾಕ್ತಾ ಇದ್ರು. ಓಕೆ, ಈ ಲಾಹೋರಿಗೆ ಏನ್ ಮಾಡ್ತಾ ಇದ್ರು ಅಂತ ಕೇಳಿದಾಗ ಎಲ್ಲಿಗೆ? ಲಾಹೋರಿಗೆ. ಸೊ ಲಾಹೋರಿಗೆ ರೈಲು ಹಳಿಯನ್ನ ಹಾಕುವ ಸಂದರ್ಭದಲ್ಲಿ ಏನ್ ಮಾಡ್ತೀವಿ? ಅಲ್ಲಿ ಅವಶೇಷಗಳು ಸಿಗ್ತಾವ್ರಿ. ಏನ್ ಸಿಗ್ತಾವ ಅಂತ ಕೇಳಿದ್ರೆ ಅವಶೇಷಗಳು ಸಿಗ್ತವೆ. ಸೊ ಅವಶೇಷಗಳು ಸಿಕ್ಕಾಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನ ತಂದು ಅಲ್ಲಿ ಇರ್ತಕ್ಕಂತಹ ಗವರ್ನರ್ ಜನರಲ್ ಇದ್ದಾವಾಗ ಜನರಲ್ ಯಾರಪ್ಪ ಅಂತ ಕೇಳಿದ್ರೆ ಈ ಜನರಲ್ ಯಾರಿದ್ದಾವಾಗ ಅಂತ ಕೇಳಿದ್ರೆ ಗೊತ್ತಿರ್ಬೇಕು ನಿಮ್ಗ ಯಾರಪ್ಪ ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಎಂಬ ವ್ಯಕ್ತಿ ಇರ್ತಾನ. ಹೇಳ್ರಿ, ಈ ವ್ಯಕ್ತಿಗೆ ತಂದು ಏನ್ ಮಾಡ್ತಾರೆ? ಅದ್ರ ಬಗ್ಗೆ ಕೊಡ್ತಾರೆ. ಕೊಟ್ಟಾಗ ಇವ ಏನ್ ಮಾಡ್ತಾನೆ? ಅದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕು ಅಂತೇಳಿ ನಿಮ್ಗೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ. ಈ ವ್ಯಕ್ತಿ ಏನ್ ಮಾಡ್ತಾನೆ? 1861ರಲ್ಲಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಇದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕು ಅಂತೇಳಿ ಒಂದು ಪುರಾತತ್ವ ಇಲಾಖೆನ ಜಾರಿ ತಂದಿರ್ತಾನ. ಇದ್ರ ಬಗ್ಗೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ನಿಮ್ಗೆ. ನಾನು ಪುರಾತತ್ವ ಇಲಾಖೆಯನ್ನ ಜಾರಿ ತರ್ತಾನ. ಹಾಗಾದ್ರೆ ಮುಂದೆ ಏನ್ ಮಾಡ್ತಾರೆ? ಇದನ್ನ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಈ ಬ್ರಿಟಿಷರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬ್ರಿಟಿಷರು ಈತನಿಗೆ ಸಹಾಯ ಮಾಡಲ್ಲ. ಬ್ರಿಟಿಷ್ ಕಂಪನಿದವರು ಈತನಿಗೆ ಸಹಾಯವನ್ನು ಮಾಡಲ್ಲ. ಕೇವಲ ನೀನ್ ಏನ್ ಮಾಡು, ವ್ಯಾಪಾರ ಮಾಡಕ್ ಹೋಗಿದ್ಯಾ, ವ್ಯಾಪಾರ ಮಾಡು ಅಂತ ಇವ್ನಿಗೆ ಸಹಾಯ ಮಾಡದೇ ಇದ್ದಾಗ ಅವಾಗ ಇವ್ನಿಗೆ ಏನ್ ಮಾಡ್ತಾರೆ? ಒಳಗೆ ಕೆಸ್ಕೋತಾರೆ. ಅವಾಗ ಈ ಪುರಾತತ್ವ ಇಲಾಖೆ ಏನಾಗ್ತದ? ಮುಚ್ಚಿ ಹೋಗ್ಬಿಡ್ತದ. ಸೊ ಮುಂದೇನಾಗ್ತದ ಅಂತ 1904ರಲ್ಲಿ ಈ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನ? ಅದೇ ಪುರಾತತ್ವ ಇಲಾಖೆನ ಜಾರಿ ತಂದಿರ್ತಾನೆ. ಕ್ಲಿಯರ್? ಅದೇನಪ್ಪ ಅಂದ್ರೆ ನಿಮ್ಗೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಕ್ಲಾಸ್ ಅನ್ನು ಮಾಡಿಬಿಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ನೆಕ್ಸ್ಟ್ ನೋಡ್ರಿ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಹೋಗಿರ್ತಾನೆ. ನೆಕ್ಸ್ಟ್ ಏನಾಗ್ತದೆ ಅಂತ ಕೇಳಿದ್ರೆ ಗೊತ್ತಿರ್ಬೇಕು
ಈ ನಾಗರಿಕತೆ ಏನದಲ್ಲ, ಈ ನಾಗರಿಕತೆ ಏನಪ್ಪ ಇದರ ಒಂದು ಸಮಕಾಲೀನ ನಾಗರಿಕತೆಗಳು ಅಂತ ಬಂದಾಗ, ಇದರ ಒಂದು ಸಮಕಾಲೀನ ನಾಗರಿಕತೆಗಳು ಅಂತ ಬಂದಾಗ, ಸಮಕಾಲೀನ ನಾಗರಿಕತೆಗಳು ಯಾವಪ್ಪ ಅಂತ ಕೇಳಿದ್ರೆ, ನಾಗರಿಕತೆಗಳು ಯಾವಪ್ಪ ಅಂತ ಕೇಳಿದ್ರೆ ಒಂದು ಗೊತ್ತಿರಬೇಕು. ಯಾವ್ದಪ್ಪ ಅಂತ ಕೇಳಿದಾಗ, ಒಂದು ಮೆಸೊಪೊಟೇಮಿಯಾ, ಒಂದು ಈಜಿಪ್ಟ್ ನಾಗರಿಕತೆ, ಒಂದು ಈಜಿಪ್ಟ್ ನಾಗರಿಕತೆ. ಹಾಗಾದ್ರೆ ಈಜಿಪ್ಟ್ ನಾಗರಿಕತೆ ಯಾವ ನದಿಯ ದಡದ ಮೇಲೆ ಕಾಣಬರ್ತದೆ ಅಂತ ಕೇಳಿದ್ರೆ ನೈಲ್ ನದಿಯ ದಡದ ಮೇಲೆ ಕಾಣಬರ್ತದೆ. ಯಾವ ನದಿಯ ದಡದ ಮೇಲೆ? ನೈಲ್ ನದಿಯ ದಡದ ಮೇಲೆ. ಸೊ ಇನ್ನೊಂದು ಬರ್ತದೆ ಯಾವ್ದಪ್ಪ ಅಂತ ಕೇಳಿದಾಗ ಗೊತ್ತಿರಬೇಕು, ಮೆಸೊಪೊಟೇಮಿಯಾ ನಾಗರಿಕತೆ. ಮೆಸೊಪೊಟೇಮಿಯಾ ನಾಗರಿಕತೆ ಕಂಡುಬರ್ತದೆ. ಸೊ ಮೆಸೊಪೊಟೇಮಿಯಾ ನಾಗರಿಕತೆ ಯಾವ ನದಿಯ ದಡದ ಮೇಲೆ ಕಂಡುಬರ್ತದೆ ಅಂತ ಕೇಳಿದ್ರೆ ಟೈಗ್ರಿಸ್ ಅಂತ ಒಂದು ನದಿ ಬರ್ತದೆ. ಈ ಟೈಗ್ರಿಸ್ ನದಿಯ ದಡದ ಮೇಲೆ ಏನ್ ಮಾಡ್ತದೆ ಕಂಡು ಬರ್ತದ. ಸೊ ಯಾವ ನದಿ ಅಂತ ಕೇಳಿದ್ರೆ ಟೈಗ್ರಿಸ್ ನದಿಯ ದಡದ ಮೇಲೆ ಮಾಡ್ತದೆ ಕಂಡು ಬರ್ತದ ಅಂತ. ಇನ್ನು ಗೊತ್ತಿರಬೇಕು, ಈ ಮೆಸೊಪೊಟೇಮಿಯಾ ನಾಗರಿಕತೆ ಕೂಡ ಏನಪ್ಪ ಗ್ರಾಮ ಯೋಜನೆ ಮತ್ತು ನಗರ ಯೋಜನೆ ಹೊಂದಿತ್ತು. ವೆರಿ ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ಈ ನಾಗರಿಕತೆ ಏನಪ್ಪ ಅಂದ್ರೆ ಒಂದ್ ಕಡೆ ಗ್ರಾಮ ಯೋಜನೆ ಕೂಡ ಹೊಂದಿತ್ತು, ಇನ್ನೊಂದೇನಪ್ಪಾ ಅಂತ ಕೇಳಿದ್ರೆ ನಗರ ಯೋಜನೆ ಕೂಡ ಹೊಂದಿತ್ತು. ನಗರ ಯೋಜನೆಯು ಹೊಂದಿತ್ತು. ಹಾಗಾದ್ರೆ ಇದು ಈ ಗ್ರಾಮ ಯೋಜನೆ ಹೊಂದಿರತಕ್ಕಂಥದ್ದು ಯಾವ್ದಪ್ಪ ಅಂತ ಗೊತ್ತಿರಬೇಕು. ಗ್ರಾಮ ಯೋಜನೆ ಹೊಂದಿರತಕ್ಕಂಥದ್ದು ಬ್ಯಾಬಿಲೋನಿಯಾ ಅನ್ನೋದು ಏನಪ್ಪ ಅಂದ್ರೆ ಗ್ರಾಮ ಯೋಜನೆ ಹೊಂದಿತ್ತು. ಇನ್ನು ನಗರ ಯೋಜನೆ ಯಾವ್ದು ಹೊಂದಿತ್ತು ಅಂತ ಕೇಳಿದ್ರೆ ಸುಮೇರಿಯನ್ ಅಂತ ಬರ್ತಾ ನೋಡ್ರಿ. ಯಾವುದು? ಸುಮೇರಿಯನ್ ನಗರ. ಹೇಳ್ರಿ, ಸುಮೇರಿಯನ್ ಏನಪ್ಪ ಅಂದ್ರೆ ನಗರ ಯೋಜನೆಯನ್ನು ಹೊಂದಿತ್ತು. ಇದು ಎಲ್ಲಿ? ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಗೊತ್ತಿರಬೇಕು. ರೈಟಾ? ಹಾಗಾದ್ರೆ ಇದು ಈ ಮೆಸೊಪೊಟೇಮಿಯಾ ನಾಗರಿಕತೆ ಎಲ್ಲಿ ಕಂಡು ಬರ್ತದ ಅಂತಿದ್ರೆ ಇರಾಕ್ ದೇಶದಲ್ಲಿ. ಯಾವ ದೇಶದಲ್ಲಿ? ಇರಾಕ್ ದೇಶದಲ್ಲಿ ಕಂಡು ಬರ್ತದ. ಕ್ಲಿಯರ್ ಆಗಿ ಗೊತ್ತಿರಬೇಕು ಯಾವ ದೇಶದಲ್ಲಿ ಕಂಡು ಬರ್ತದೆ. ಇರಾಕ್ ದೇಶದಲ್ಲಿ ಕಂಡು ಬರ್ತದೆ. ಇದನ್ನು ಕೂಡ ಗೊತ್ತಿರಬೇಕು. ಇನ್ನೊಂದು ಗೊತ್ತಿರಲಿ, ಇದು ಈಜಿಪ್ಟ್ ನಾಗರಿಕತೆ ಏನೈತಲ್ಲ, ಈ ಈಜಿಪ್ಟ್ ನಾಗರಿಕತೆ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಪ್ರಸಿದ್ಧ ಆಗಿದೆ ಅಂತಂದ್ರೆ ಪಿರಾಮಿಡ್ಗಳಿಗೆ ಪ್ರಸಿದ್ಧವಾಗಿದೆ. ಯಾವಗಳಿಗೆ? ಪಿರಾಮಿಡ್ಗಳಿಗೆ ಏನಪ್ಪಾ ಅಂದ್ರೆ ಇದು ಪ್ರಸಿದ್ಧವಾಗಿದೆ, ಗೊತ್ತಿರಬೇಕು. ಯಾವ ಮಿಡ್ಗಳಿಗೆ ಅಂದ್ರೆ ಪಿರಾಮಿಡ್ಗಳಿಗೆ ಏನಾಗಿದೆ? ಪ್ರಸಿದ್ಧ ಆಗಿದೆ. ಸೊ ಹಾಗಾದ್ರೆ ಅದು ಗೊತ್ತಿರಬೇಕು. ಇನ್ನೊಂದು ಗೊತ್ತಿರಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಮಹತ್ವಗಳವಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಕೂಡ ಹೇಳ್ತಾರೆ ಬಂದಿ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ ವಿ.ಎಸ್. ಸ್ಮಿತ್ ಎಂಬ ವ್ಯಕ್ತಿ ಬರ್ತಾರೆ. ಯಾವ ಸ್ಮಿತ್ ಅಂತ ಕೇಳಿದಾಗ ವಿ.ಎಸ್. ಸ್ಮಿತ್. ಸೊ ವಿ.ಎಸ್. ಸ್ಮಿತ್ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ವಿ.ಎಸ್. ಸ್ಮಿತ್ ಅವ್ರು ಏನ್ ಹೇಳ್ತಾರೆ, ಸಿಂಧು ನಾಗರಿಕತೆನ ಏನ್ ಕೇಳ್ತಾರೆ ಅಂತ ಇಂಡೋ ಸುಮೇರಿಯನ್ ನಾಗರಿಕತೆ ಅಂತ ಕೇಳ್ತಾರೆ. ಇಂಡೋ ಸುಮೇರಿಯನ್ ನಾಗರಿಕತೆ ಅಂತ ಹೇಳ್ತಾರೆ. ಯಾಕೆ ಕರೀತಾರ ಅಂತ ಕೇಳಿದಾಗ ವಿ.ಎಸ್. ಸ್ಮಿತ್ ಎಂಬ ವ್ಯಕ್ತಿ ಕರೀತಾರೆ. ಹಾಗಾದ್ರೆ ಆರ್.ಡಿ. ಬ್ಯಾನರ್ಜಿ ಅಂತ ಬರ್ತಾರೆ ನೋಡಿ. ಇಲ್ಲಿ ಆರ್.ಡಿ. ಬ್ಯಾನರ್ಜಿ ಬಗ್ಗೆ ಹೇಳಿದೆ ನಮ್ಮ ಅಕ್ಕಲ್ ದಾಸ್ ಬ್ಯಾನರ್ಜಿ. ಇದು ವಿ.ಎನ್. ವಿನ್ಸೆಂಟ್ ಆಥರ್ ಸ್ಮಿತ್ ಎಂಬ ವ್ಯಕ್ತಿ. ಆರ್.ಡಿ. ಬ್ಯಾನರ್ಜಿ ಅಂತ ಇಂಡೋ ಕ್ರಿಫಾನ್ ನಾಗರಿಕತೆ ಅಂತ ಕರೀತಾರೆ. ಕ್ರಿಫಾನ್ ನಾಗರಿಕತೆ ಅಂತ ಕರೀತಾರೆ. ಓಕೆ, ಇಂಡೋ ಕ್ರಿಫಾನ್ ನಾಗರಿಕತೆ ಅಂತ ಕರೀತಾರೆ. ಓಕೆ, ಇಲ್ಲಿ ಅಮಲಾನಂದ ಘೋಷ ಅಂತ ವ್ಯಕ್ತಿ ಬರ್ತಾ ನೋಡಿದ್ರೆ ಯಾವ ಆನಂದ ಘೋಷ ಅಂತ ಕೇಳಿದ್ರೆ ಅಮಲಾನಂದ ಘೋಷ್. ಈ ಕಡೆ ಯಾವ ಘೋಷ ಅಂತ ಕೇಳಿದ್ರೆ ಅಮಲಾನಂದ ಘೋಷ. ಅಮಲಾನಂದ ಘೋಷ್ ಅವರು ಬರ್ತಾರೆ. ಅಮಲಾನಂದ ಘೋಷ್ ಅವರು ಯಾವ ಕೃತಿ ಬರ್ತಾರೆ ಅಂತ ಕೇಳಿದಾಗ ಅಮಲಾನಂದ ಘೋಷ್ ಅವರು ರಾಜಸ್ಥಾನದ ಇಲ್ಲಿ ಶದ್ವತಿ ನದಿ ಅಂತ ಬರ್ತಾರೆ. ರಾಜಸ್ಥಾನ, ಗುಜರಾತ್ ಮತ್ತು ರಾಜಸ್ಥಾನ, ಗುಜರಾತ್ ಮತ್ತು ದ್ವಿಶದ್ವತೀಯ ನದಿಯ ದಡದ ಮೇಲೆ ಇರ್ತಕ್ಕಂಥ ದ್ವಿಶದ್ವತೀಯ ನದಿಯ ದಡದ ಮೇಲೆ ಇರ್ತಕ್ಕಂಥ ಒಂದು ನಾಗರಿಕತೆ. ನದಿಯ ದಡದಲ್ಲಿ ಇರ್ತಕ್ಕಂಥ ದಡದ ಮೇಲಿದ್ದ ನಾಗರಿಕತೆ ಅಂತ ಕರೀತಾರೆ. ಕ್ಲಿಯರ್? ಓಕೆ, ಇಲ್ಲಿ ಇನ್ನೊಬ್ಬ ಬರ್ತಾರೆ ನೋಡಿ. ಯಾರು? ಸರ್ ಜಾನ್ ಮಾರ್ಷಲ್ ಏನ್ ಕರೀತಾರೆ ಅಂತ ಕೇಳಿದಾಗ ಗೊತ್ತಿರಬೇಕು. ಸರ್ ಜಾನ್ ಮಾರ್ಷಲ್ ಇವ್ರ ಬಗ್ಗೆ ನೀನು ಹೇಳಿದೆ ನಾನು. ಸರ್ ಜಾನ್ ಮಾರ್ಷಲ್ ಅವ್ರ ಏನ್ ಕರೀತಾರೆ ಅಂತ ಕೇಳಿದಾಗ ಇದಕ್ಕ ಹರಪ್ಪ ನಾಗರಿಕತೆ ಅಂತ ಕರೀತಾರೆ. ಯಾವ ನಾಗರಿಕತೆ? ಹರಪ್ಪ ನಾಗರಿಕತೆ ಎಂದು ಕರೆಯುತ್ತಾರೆ. ಕ್ಲಿಯರ್ ಆಯ್ತಾ? ಓಕೆ, ಇದೇನಪ್ಪಾ ಅಂತ ಕೇಳಿದ್ರೆ ನಾಗರಿಕತೆ ಇರ್ತಕ್ಕಂಥದ್ದು. ಇನ್ನು ಇನ್ನೊಂದೇನಪ್ಪಾ ಅಂತ ಕೇಳಿದಾಗ ಗೊತ್ತಿರಬೇಕು, ಸಿಂಧು ನಾಗರಿಕತೆಯ ಪ್ರಮುಖವಾಗಿರ್ತಕ್ಕಂಥ ಘಟನೆ ಏನಪ್ಪ ಇಲ್ಲಿ ನೋಡಿದಿವಲ್ಲ, ಇಲ್ಲಿ ಸ್ಟ್ರೈಟೆಡ್ ಎಂಬ ಒಂದು ಪತ್ರಿಕೆಯಲ್ಲಿ ಕಂಡು ಬರ್ತಾರೆ. ಇಲ್ಲಿ ಏನಾಗಿರುತ್ತೆ ಅಂತ ಕೇಳಿದ್ರೆ ಇಲ್ಲಿ ಸರ್ ಜಾನ್ ಮಾರ್ಷಲ್ ಏನ್ ಮಾಡ್ತಾರೆ 1924ರಲ್ಲಿ ಆ ಒಂದು ಪತ್ರಿಕೆಯಲ್ಲಿ ಮಾಡ್ತಾರೆ ಅಂತ ಕೇಳಿದ್ರೆ ಹಾಕ್ತಾರೆ. ಸಿಂಧು ಕಣಿವೆ ನಾಗರಿಕತೆ ಬಗ್ಗೆ ಹೇಳ್ತಾರೆ. ಓಕೆ, ಈ ಮಹತ್ವದ ಮಾಹಿತಿಯನ್ನು ಅವರು ಬ್ರಿಟನ್ ಪ್ರಸಿದ್ಧಿ ಪತ್ರಿಕೆಗೆ ಹಾಕಿದರು. ಹೇಳ್ರಿ. ಇನ್ನು ಇದೇ ಪತ್ರಿಕೆಯ ಮೂಲಕ ಏನಾಗ್ತದೆ, ಹರಪ್ಪ ಮತ್ತು ಮೆಂಜೋದಾರೋ ಅಂತಕ್ಕಂಥದ್ದು ಒಂದು ಇದು ಯಾವ ಹರಪ್ಪ ಮತ್ತು ಮೆಂಜೋದಾರೋ ಅಂತ ಎಂಬ ಎರಡು ಪುರಾತನ ನಗರಗಳ ಅಸ್ತಿತ್ವಕ್ಕೆ ಬಂದವು ಅಂತಕ್ಕಂಥದ್ದು. ಹರಪ್ಪ ಮತ್ತು ಮೆಂಜೋದಾರೋ ಅಂತಕ್ಕಂಥ ಎರಡು ಪುರಾತನವಾಗಿರ್ತಕ್ಕಂಥ ಒಂದು ನಗರಗಳೇನಾದ್ರು ಅಸ್ತಿತ್ವಕ್ಕೆ ಬಂದು ಅಂತಕ್ಕಂಥದ್ದು ಇದೇ ಪತ್ರಿಕೆಯ ಮೂಲಕ ಅಂತ ಹೇಳ್ತಾರೆ.
ಕ್ಲಿಯರಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಅಂತ ಇಲ್ಲಿ ಸರ್ ಜಾನ್ ಮಾರ್ಷಲ್ ಬಗ್ಗೆ ಸ್ವಲ್ಪ ನೀವು ನೋಡ್ಬೇಕಾದ್ರೆ ಈ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಪುರಾತತ್ವ ಸಂರಕ್ಷಣೆ ವಿಭಾಗದ ಮಹಾನಿರ್ದೇಶಕರು. ಈ ಪುರಾತತ್ವ ಇಲಾಖೆ ಏನಾಗಿದ್ದ? ಪುರಾತತ್ವ ಇಲಾಖೆಯ ಮಹಾನಿರ್ದೇಶಕನಾಗಿದ್ದ. ಸೊ ಮಹಾನಿರ್ದೇಶಕನಾಗಿದ್ದ. ಕ್ಲಿಯರಾ? ಓಕೆ, ಹಾಗಾದ್ರೆ ಇನ್ನೊಂದು ಗೊತ್ತಿರಬೇಕು, ಭಾರತದಲ್ಲಿ ವೈಜ್ಞಾನಿಕ ಪುರಾತತ್ವ ಸಂಶೋಧನೆಗೆ ಭದ್ರ ನೆಲೆ ಹಾಕಿದನ ಎಂಬ ಭಾರತದಲ್ಲಿ ಇರ್ತಕ್ಕಂಥ ವೈಜ್ಞಾನಿಕ ಪುರಾತತ್ವ ಸಂಶೋಧನೆಗೆ ವೈಜ್ಞಾನಿಕ ಪುರಾತತ್ವ ಸಂಶೋಧನೆಗೆ ಏನಪ್ಪಾ ಅಂದ್ರೆ ಏನಾಗಿದ ಅಂತ ಪುರಾತತ್ವ ಸಂಶೋಧನೆಗೆ ಭದ್ರ ಬುನಾದಿ ಅಥವಾ ಭದ್ರ ನೆಲೆ ಹಾಕಿದ ಅಂತ ಗೊತ್ತಿರಬೇಕು. ಭದ್ರ ನೆಲೆ ಹಾಕಿದ. ಕ್ಲಿಯರ್? ಓಕೆ, ಇನ್ನು ಸಿಂಧು ಕಣಿವೆ ನಾಗರಿಕತೆ ಅನ್ವೇಷಣೆಯನ್ನು ಜಗತ್ತಿಗೆ ಪರಿಚಯಿಸಿದ ಮಹತ್ವದ ವ್ಯಕ್ತಿ ಇವನು. ಏನು ಅಂತಂದ್ರೆ ಈ ಸಿಂಧು ಕಣಿವೆ ನಾಗರಿಕತೆ ಅಂತಲ್ಲ, ಈ ನಾಗರಿಕತೆಯನ್ನು ಏನ್ ಮಾಡಿದ ಅಂತಂದ್ರೆ ಈ ನಾಗರಿಕತೆ ಜಗತ್ತಿಗೆ ಒಂದು ಜಗತ್ತಿಗೆ ಪರಿಚಯಿಸಿದ ಮಹತ್ವದ ವ್ಯಕ್ತಿ. ಮಹತ್ವದ ವ್ಯಕ್ತಿಯಾಗಿದ್ದಾನೆ. ಓಕೆ, ಎಂತ ವ್ಯಕ್ತಿ ಅಂತ ಮಹತ್ವಗೆ ವ್ಯಕ್ತಿ ಆದ ಅಂತ. ಓಕೆ, ಇದು ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಇಷ್ಟೇನಪ್ಪ ಅಂತಂದ್ರೆ ಸಿಂಧು ನಾಗರಿಕತೆ ಬರ್ತಾ ಇರೋದು. ಮತ್ತೇನಪ್ಪ ಅಂದ್ರೆ ಮುಂದೆ ಬರ್ತಾ ಹಂಗೆ ಒಂದು ಕ್ವಶನ್ ಬರ್ತಪ್ಪ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಹಾಗಾದ್ರೆ ನೇರವಾಗಿ ಏನಪ್ಪ ಅಂದ್ರೆ ಮುಂದಿನ ಕ್ವಶನ್ ಹೋಗೋಣ. ಓಕೆ, ರೈಟ್. ಓಕೆ, ನೋಡಿ ಮುಂದಿನ ಕ್ವಶನ್ ಏನದ ಅಂತಂದ್ರೆ ರಾಷ್ಟ್ರಕೂಟರ ಕಾಲದ ಇಂದ್ರಸಭಾ ಗುಹಾಲಯ ಯಾವ ಪಂಥಕ್ಕೆ ಅಥವಾ ಧರ್ಮಕ್ಕೆ ಸೇರಿದೆ ಅಂತ ಕೇಳಿದ್ರು. ಕ್ಲಿಯರ್? ಓಕೆ, ಹಾಗಾದರೆ ರಾಷ್ಟ್ರಕೂಟರ ಕಾಲದ ಇಂದ್ರಸಭಾ ಗುಹಾಲಯ ಯಾವ ಪಂಥಕ್ಕೆ ಸೇರಿದೆ ಅಂತ ಕೇಳಿದರೆ, ಸೊ ಒಂದಿಗೆ ಆಪ್ಷನ್ ಸಿಂಪಲ್ ಜೈನ ಧರ್ಮ ಅಂತ ಕೊಟ್ಟಿದ್ದಾರೆ, ಹಿಂದೂ ಧರ್ಮ ಅಂತ ಕೊಟ್ಟಿದ್ದಾರೆ, ಸೊ ವೈಷ್ಣವ ಧರ್ಮ ಅಂತ ಕೊಟ್ಟಿದ್ದಾರೆ, ಬೌದ್ಧ ಧರ್ಮ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲವನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಮಸ್ತ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ನೋಡೋಣ ಇದ್ರ ಬಗ್ಗೆ ಕಮೆಂಟ್ ಹಾಕಿ. ಓಕೆ, ನೋಡ್ರಿ, ಇದು ರಾಷ್ಟ್ರಕೂಟರ ಒಂದು ಕಾಲದ ಇಂದ್ರಸಭಾ ಗುಹಾಲಯ. ಇದು ಎಲ್ಲಿ ಕಂಡು ಬರ್ತದೆ ಅಂತ ಗೊತ್ತಿರಬೇಕು. ಈ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಏನು ಗುಹಾಲಯ ಇದ್ವಲ್ಲ, ಆ ಗುಹಾಲಯಗಳಲ್ಲಿ ಕಂಡು ಬರ್ತಕ್ಕಂಥ 32ನೇ ಗುಹಾಲಯ ಇದು. ಎಷ್ಟು ಗುಹಾಲಯ? 32ನೇ ಗುಹಾಲಯವಾಗಿದೆ. ಸೊ ಗೊತ್ತಿರಬೇಕು ನಿಮ್ಗೆ. ನಾನು ನಿಮ್ಗೆ ಕೈಲಾಸನಾಥ ದೇವಾಲಯ ಬಗ್ಗೆ ಕೂಡ ಹೇಳಿದೆ, ಯಾಕಂದ್ರೆ ಏಕಶಿಲಾ ದೇವಾಲಯ ಅಂತೇಳಿ. ಕ್ಲಿಯರಾ? ಹಾಗಾದ್ರೆ ಈ 32ನೇ ಗುಹಾಲಯ ಯಾವ ಧರ್ಮಕ್ಕೆ ಸಂಬಂಧಪಟ್ಟದ ಅಂತ ಹೇಳಿದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟದ. ಯಾವ ಧರ್ಮಕ್ಕೆ? ಜೈನ ಧರ್ಮಕ್ಕೆ. ಸೊ ಗೊತ್ತಿರಬೇಕು, ಎಲ್ಲರಲ್ಲಿ ಕಂಡು ಬರ್ತಕ್ಕಂಥ ಈ ಗುಹಾಲಯ ಏನಪ್ಪಾ ಅಂತ ಹೇಳಿದಾಗ ಯಾವ ಧರ್ಮಕ್ಕೆ ಸಂಬಂಧಪಟ್ಟದ ಅಂತ ಹೇಳಿದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟದೆ. ಕ್ಲಿಯರಾ? ಹಾಗಾದ್ರೆ ಗೊತ್ತಿರಬೇಕು ಈ ದೇವಾಲಯ ಬಗ್ಗೆ ಸ್ವಲ್ಪ ನೋಡಿ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಈ ದೇವಾಲಯಗಳು ಒಂದು ಯಾವ್ದು ಹಿಂದೂ ಸಭಾ ದೇವಾಲಯ ಯಾವಾಗ ರಚನೆ ಆಗ್ಯದ ಅಂತ ಗೊತ್ತಿರಬೇಕು. ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ. ಎಷ್ಟನೇ ಶತಮಾನದಲ್ಲಿ? 9ನೇ ಶತಮಾನದಲ್ಲಿ ಏನಪ್ಪ ರಚನೆ ಆಗಿದೆ. ಈ ನಿರ್ಮಾಪಕರು ಅಂತ ಬಂದಾಗ ನಿರ್ಮಾಪಕರು ಯಾರಪ್ಪ ಅಂತಂದ್ರೆ ರಾಷ್ಟ್ರಕೂಟರು ಅಂತ ಹೇಳ್ತೀವಿ. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಯಾವ ಧರ್ಮಕ್ಕೆ ಸಂಬಂಧಪಟ್ಟದ ಅಂತ ಕೇಳಿದ್ರೆ ಇದು ಧರ್ಮ ಅಂತ ಬಂದಾಗ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದೆ. ಜೈನ ಧರ್ಮಕ್ಕೆ ಸಂಬಂಧಿಸಿದೆ. ಯಾವ ಧರ್ಮ ಸಂಬಂಧಿಸಿದ? ಜೈನ ಧರ್ಮಕ್ಕೆ ಏನಪ್ಪ ಅಂದ್ರೆ ಸಂಬಂಧಿಸಿದೆ. ಸೊ ಈ ಒಂದು ಗುಹಾಲಯದ ಒಂದು ಸಂಖ್ಯೆ ಎಷ್ಟದ ಅಂತಂದ್ರೆ 32ನೇ ಗುಹಾಲಯ. ಸಂಖ್ಯೆ ಎಷ್ಟದ ಅಂತಂದ್ರೆ 32ನೇ ಗುಹಾಲಯ. ಕ್ಲಿಯರ್ ಗೊತ್ತಿರಬೇಕು. ಇದು ಯಾವ್ದು ಕಾರಣಕ್ಕೆ ಇದು ಪರ್ಟಿಕ್ಯುಲರ್ ಆಗಿ ಗೊತ್ತಿರಬೇಕು. ಇದು ಒಂದು ಜೈನ ಧರ್ಮದಲ್ಲಿ ಬರ್ತಕ್ಕಂಥ ದಿಗಂಬರ ಪರಂಪರೆಗೆ ಸಂಬಂಧಿಸಿದೆ. ದಿಗಂಬರ ಪರಂಪರೆಗೆ ಸಂಬಂಧಿಸಿದೆ. ಕ್ಲಿಯರ್ ಆಗಿ ಗೊತ್ತಿರಬೇಕು. ರೈಟ್? ದಿಗಂಬರ ಪರಂಪರೆಗೆ ಏನಪ್ಪ ಸಂಬಂಧಿಸಿದೆ. ಓಕೆ, ಇದನ್ನು ಕೂಡ ಗೊತ್ತಿರಬೇಕು. ಇದು ಏನಾಗಿದೆ ಅಂತಂದ್ರೆ 2 ಮಹಡಿಗಳಲ್ಲಿರುವ ಗುಹಾಲಯವಾಗಿದೆ. ಇದು ಒಳಭಾಗದಲ್ಲಿ ಏನಾಗಿದೆ ಅಂತಂದ್ರೆ ಇದು ಒಳಭಾಗದಲ್ಲಿ ಅಂತ ನೋಡ್ತಾ ಹೋದಾಗ ಒಳಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಜೈನ ತೀರ್ಥಂಕರ ಶಿಲ್ಪಗಳಿವೆ. ಯಾವ ಅಂತಂದ್ರೆ ಜೈನ ತೀರ್ಥಂಕರ ಏನಪ್ಪಾ ಅಂದ್ರೆ ಶಿಲ್ಪಗಳಿವೆ ಅಂತ ಬರ್ತದೆ. ಓಕೆ, ಇನ್ನ ಯಕ್ಷಿಯರ ಮೂರ್ತಿಗಳು ಕಂಡು ಬರ್ತವೆ. ಯಕ್ಷಿಯರ ಏನಪ್ಪ ಅಂದ್ರೆ ಮೂರ್ತಿಗಳು ಏನ್ ಮಾಡ್ತವೆ? ಕಂಡು ಬರ್ತವೆ. ರೈಟ್? ಇನ್ನು ಅತ್ಯಂತ ಸೂಕ್ಷ್ಮ ಶಿಲ್ಪಕಲೆಯ ನಿರ್ದೇಶನವಾಗಿದೆ. ಇಲ್ಲಿ ಒಳಗಡೆ ಅತ್ಯಂತ ಸೂಕ್ಷ್ಮ ಶಿಲ್ಪಕಲೆಯ ನಿರ್ದೇಶನವಾಗಿದೆ ಅಂತ. ನಿರ್ದೇಶನವಾಗಿದೆ
ವಾಗಿದೆ ಎಲ್ಲಿ ಒಳಗಡೆ ಅಂತ. ಓಕೆ, ಇದು ರಾಷ್ಟ್ರಕೂಟ ಕಾಲದಲ್ಲಿ ಆಗಿರ್ತಕ್ಕಂಥ ಹಿಂದೂ ದೇವಾಲಯ ಆಗದ, ಬೌದ್ಧ ದೇವಾಲಯಗಳು ಕೂಡ ಆಗಿವೆ ಮತ್ತು ಜೈನ ದೇವಾಲಯ ಕೂಡ ನಿರ್ಮಾಣ ಆಗ್ಯಾವ ಅಂತ. ಆದ್ರೆ ಈ ಇಂದ್ರ ಸಭನಿಗೆ ಏನು ವಿಶೇಷತೆ ಅಂತ ಕೇಳಿದ್ರೆ ಇದು ಜೈನ ದೇವಾಲಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಶೇಷತೆ. ಕ್ಲಿಯರ್. ಓಕೆ, ಇನ್ನು ಅಲ್ಲಿ ಹಿಂದೆ ಇನ್ನೊಂದು ಇತರೆ ಆಗಿರ್ತಕ್ಕಂಥ ಒಂದು ಧರ್ಮಗಳಿದ್ದು ನೋಡ್ರಿ, ಯಾವ್ದಂದ್ರೆ ಒಂದು ಹಿಂದೂ ಧರ್ಮ ಅಂತಿತ್ತಲ್ಲ. ಸೊ ಹಿಂದೂ ಧರ್ಮ ಅಂತಿತ್ತು. ಈ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಒಂದೇ ಒಂದು ದೇವಾಲಯ ಯಾವ್ದಾದ್ರೆ ಕೈಲಾಸನಾಥ ದೇವಾಲಯ. ಯಾವುದು? ಕೈಲಾಸನಾಥ ದೇವಾಲಯ ಗೊತ್ತಿರಬೇಕು. ಇದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆನಾ. ಇನ್ನೇನಪ್ಪ ಅಂತಂದ್ರೆ ಇಲ್ಲಿ ವಿಷ್ಣು ನಾವೇನಪ್ಪ ಅಂದ್ರೆ ವಿಷ್ಣು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷ್ಣುವಿನ ಅವತಾರಗಳು ಕೂಡ ಶಿಲ್ಪಗಳಿಲ್ಲ. ಓಕೆನಾ. ಇನ್ನೊಂದು ಗೊತ್ತಿರಲಿ ಏನಪ್ಪಾ ಅಂತಂದ್ರೆ ಈ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೂಡ ಗೋವಾಲಯಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದಾಗ ಇದೇ ಒಂದು ಗೋವಾಲಯಗಳಲ್ಲಿ ಕಂಡು ಬರ್ತವೆ ರಾಷ್ಟ್ರಕೂಟರಲ್ಲಿ. ಕ್ಲಿಯರ್. ಓಕೆ, ಇಲ್ಲಿ ನಾವು ಬೇಕಾಗಿರ್ತಕ್ಕಂಥ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಜೈನ ಧರ್ಮದ ಒಂದು ಯಾವ್ದು ಕೇಳಿದ್ರೆ ಇಂದ್ರ ಸಭಾನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಹಾಗಾದ್ರೆ. ಓಕೆ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಜೈನ ಧರ್ಮಕ್ಕೆ ಸಂಬಂಧಿಸಿದ ಧಾರ್ಮಿಕ ಗ್ರಂಥಗಳನ್ನು ಗುರುತಿಸಿ ಅಂತ ಕೊಟ್ಟಾಗ. ಸೊ ಒಂದು ಗೊತ್ತಿರಬೇಕು ಪಿಟಕಗಳು ಅಂತ ಕೊಟ್ಟಾಗ. ಪಿಟಕಗಳು ಅಂತ ಕೊಟ್ಟಾಗ. ಸೊ ಎರಡನೇ ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳಿದಾಗ ಅಂಗಗಳು ಅಂತ ಕೊಟ್ಟಾಗ. ಸೊ ಅರಣ್ಯಕಗಳು ಅಂತ ಕೊಟ್ಟಾಗ. ಮತ್ತೆ ಇನ್ನೊಂದು ಅಭಂಗಗಳು ಅಂತ ಕೇಳಿದ್ರು. ಇಲ್ಲಿ ಆನ್ಸರ್ ಮಾಡೋದಕ್ಕಿಂತ ಏನಪ್ಪ ಅಂದ್ರೆ ಯಾವುದು ಹೋಗ್ತದೆ ಅನ್ನೋದು ಗೊತ್ತಿರ್ಬೇಕು. ಪಿಟಕಗಳು ಅಂತ ಬಂದಾಗ ಎಲ್ಲಿ ಬರ್ತಾವ? ಇವು ಬೌದ್ಧ ಧರ್ಮಕ್ಕೆ ಬರ್ತಾವ. ಕ್ಲಿಯರ್. ಅದು ಆನ್ಸರ್ ಆಗಲ್ಲ. ಓಕೆ, ಅಂಗಗಳು ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊ. ಅರಣ್ಯಕಗಳು ಅಂತ ಬಂದಾಗ ಎಲ್ಲಿ ಬರ್ತದ? ವೈದಿಕ ಸಾಹಿತ್ಯದಲ್ಲಿ ಬರ್ತದ. ಅರಣ್ಯಕಗಳು ಏನಪ್ಪ ವೈದಿಕ ಸಾಹಿತ್ಯ ಹೇಳ್ತೀನಿ ನೆಕ್ಸ್ಟ್ ಅಂದ್ರೆ. ಇದು ಕೂಡ ಏನಪ್ಪ ನಮಗೆ ಇಲ್ಲಿ ಗೊತ್ತಿಲ್ಲ, ಇದನ್ನು ಕೂಡ ಬಿಟ್ಬಿಡು. ಸೊ ಈ ಅಭಂಗಗಳು ಏನಪ್ಪ ಇವು ಏನದಾವ ಅಂತಿದ್ದು ಮರಾಠಿ ಸಾಹಿತ್ಯಗಳು ಅದಾವ. ಇವು ಮರಾಠಿ ಸಾಹಿತ್ಯಗಳು ಇವು. ಹಾಗಾದ್ರೆ ಇಲ್ಲಿ ಗೊತ್ತಿರಲಿ ಅಂಗಗಳು ಅನ್ನೋದೇನಾಗ್ತದೆ ಆನ್ಸರ್ ಆಗ್ತದೆ. ಯಾವಗಳು ಅಂಗಗಳು ಅನ್ನೋದೇನಾಗ್ತದ ಆನ್ಸರ್ ಆಗ್ತದೆ. ಅದ್ರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ ಸದಾ. ಓಕೆ, ಪಿಟಕಗಳು ಅಂತ ಬಂದಾಗ ಗೊತ್ತಿರಬೇಕು. ಪಿಟಕಗಳು ಅಂತ ಬಂದಾಗ ಗೊತ್ತಿರಲಿ ಎಷ್ಟು ಪಿಟಕಗಳದಾವ ಅಂತ ಕೇಳಿದಾಗ 3 ಪಿಟಕಗಳು ಅಂತ ನೋಡ್ತೀವಿ ನಾವು. ಎಷ್ಟು ಪಿಟಕಗಳು? 3 ಪಿಟಕಗಳು. ಒಂದ್ ಯಾವ್ದು ಅಂತ ಕೇಳಿದ್ರೆ ವಿನಯ ಪಿಟಕ ಅಂತ ನೋಡ್ತೀವಿ ಸರ್. ವಿನಯ ಪಿಟಕ ಅಂತ ನೋಡ್ತೀವಿ. ವಿನಯ ಪಿಟಕ. ಸೊ ಎರಡು ಸುತ್ತ ಪಿಟಕ ಅಂತ ನೋಡ್ತೀವಿ. ಸುತ್ತ ಪಿಟಕ ಅಂತ ನೋಡ್ತೀವಿ. ಓಕೆ, ಮೂರನೇದು ಏನಪ್ಪ ಅಂದ್ರೆ ಅಭಿಧಮ್ಮ ಪಿಟಕ ಅಂತ ನೋಡ್ತೀವಿ. ಅಭಿಧಮ್ಮ ಪಿಟಕ. ಅಭಿಧಮ್ಮ ಪಿಟಕ ಅಂತ ನೋಡ್ತೀವಿ. ಓಕೆ, 3 ಏನಪ್ಪಾ ಅಂದ್ರೆ ನೋಡ್ತಾ ಇರ್ತೀವಿ ಅಂತ ಇರ್ತದೆ. ರೈಟ್. ಹಾಗಾದ್ರೆ ಇದು ಎಲ್ಲ ಏನಪ್ಪಾ ಅಂದ್ರೆ ಇವೆಲ್ಲ ಏನ್ ಒಳಗೊಂಡದಾವ ಅಂತ ಕೇಳಿದಾಗ ಏನ್ ಒಳಗೊಂಡಾವ ಅಂತ ಕೇಳಿದ್ರೆ ಇವೆಲ್ಲ ಬುದ್ಧನ ಒಂದು ಉಪದೇಶಗಳು. ಬುದ್ಧನ ಉಪದೇಶಗಳು ಒಳಗೊಂಡವೆ. ಉಪದೇಶಗಳು, ಬುದ್ಧನ ಉಪದೇಶಗಳು ಏನಾಗವ ಒಳಗೊಂಡಿವೆ ಅಂತ ಹೇಳ್ತೀವಿ ಸರ್. ಎಲ್ಲಿ ಅಂತ ಕೇಳಿದ್ರೆ ಇದರಲ್ಲಿ. ಓಕೆ, ಇಲ್ಲಪ್ಪ ಈ ಒಂದು ಪಿಟಕಗಳಲ್ಲಿ ಅಂತ ಇದು ಎದಕ್ಕೆ ಸಂಬಂಧಪಟ್ಟದ ಅಂತ ಕೇಳಿದ್ರೆ ಇದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟದ. ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಕ್ಲಿಯರ್. ಓಕೆ, ಅಂಗಗಳು ಅಂತ ಬಂದಾಗ ಇದು ಎದಕ್ಕೆ ಸಂಬಂಧಪಟ್ಟದ ಅಂತ ಕೇಳಿದ್ರೆ ಅಂಗಗಳು ಅಂತ ಬಂದಾಗ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿವೆ. ಯಾವ ಧರ್ಮಕ್ಕೆ ಅಂತ ಕೇಳಿದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿವೆ ಅಂಗಗಳು. ಅಂಗಗಳು ಏನಾಗವ ಅಂತ ಕೇಳಿದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟದ. ಇದೇ ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ರೈಟ್. ಹಾಗಾದ್ರೆ ಇದು ಜೈನ ಧರ್ಮದ ಮೂಲ ಧಾರ್ಮಿಕ ಗ್ರಂಥಗಳಾಗಿವೆ ಅಂಗಗಳು. ಇವು ಏನಾಗ್ಯಾವ ಅಂತ ಕೇಳಿದ್ರೆ ಗೊತ್ತಿರಬೇಕು. ಬರ್ತೀವಿ ನೋಡ್ರಿ, ಇವು ಮೂಲ ಧಾರ್ಮಿಕ ಗ್ರಂಥಗಳಾಗಿವೆ. ಜೈನ ಧರ್ಮದ ಮೂಲ ಧಾರ್ಮಿಕ ಗ್ರಂಥಗಳಾಗಿವೆ. ಮೂಲ ಧಾರ್ಮಿಕ ಗ್ರಂಥಗಳಾಗಿವೆ ಅಂತ ಹೇಳ್ತಿದ್ದು. ಟೋಟಲ್ ಆಗಿರ್ತಕ್ಕಂಥ ಮೊದಲು ಎಷ್ಟು ಅಂಗಗಳಿದ್ವು ಅಂತ 12 ಅಂಗಗಳು ಕಂಡು ಬರ್ತೀವಿ. ಮೊದಲು ಎಷ್ಟು 12 ಅಂಗಗಳು ಏನಪ್ಪ ಅಂದ್ರೆ ಕಂಡು ಬರ್ತಿದ್ವು ಅಂತ ಹೇಳ್ತೀವಿ. ಇವುಗಳ ಎದುರಿನ ರಚನೆ ಆಗಿವೆ ಅಂತಂದ್ರೆ ಗಣಾಧರರು. ಸೊ ಗಣಾಧರರು ಅಂದ್ರೆ ಯಾರಪ್ಪ ಅಂತಂದ್ರೆ ಶಿಷ್ಯರು. ಓಕೆ, ಇವ್ರನ್ನ ಏನಪ್ಪ ಅಂದ್ರೆ ಸಂಗ್ರಹಿಸಿದವು ಅಂತ ಹೇಳ್ತೀವಿ. ಓಕೆ, ಇದೇನಪ್ಪಾ ಅಂತ ಶ್ವೇತಾಂಬರ ಪರಂಪರೆಯಲ್ಲಿ ಅಂಗೀಕರಿಸಲಾಗಿದೆ. ಇದು ಗೊತ್ತಿರ್ಬೇಕು. ಆಗಲೇ ನಿಮ್ಗೆ ಏನ್ ಹೇಳಿದೆ ನಾನು, ಅಲ್ಲಿ ದಿಗಂಬರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆನಾ, ಜೈನ ಧರ್ಮದ ಗೋವಾಲಯ. ಓಕೆ, 32ನೇ ಗೋವಾಲಯ ಬಂದಾಗ ದಿಗಂಬರಗೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಶ್ವೇತಾಂಬರ ಪರಂಪರೆಯಲ್ಲಿ ಏನಾಗಿದೆ ಅಂತಂದ್ರೆ ಅಂಗಗಳನ್ನು ಅಂಗೀಕರಿಸಲಾಗಿದೆ. ಅಂಗಗಳನ್ನು ಅಂಗೀಕರಿಸಲಾಗಿದೆ ಅಂತ ಬರ್ತದೆ. ಕ್ಲಿಯರ್ ಆಯ್ತಾ? ಓಕೆ, ಹಾಗಾದ್ರೆ ಇದು ಇದಕ್ಕೆ ಸಂಬಂಧಪಟ್ಟ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗೊತ್ತಿರಬೇಕು ನಿಮ್ಗೆ. ಜೈನ ಧರ್ಮದ ಬಗ್ಗೆ ಎಲ್ಲಾನು ಕೂಡ ಮಾಹಿತಿ ಕೊಡ್ತೀನಿ ಹಿಂದಿನ ಕ್ಲಾಸಲ್ಲಿ. ಓಕೆ, ಅದ್ರ ಬಗ್ಗೆ ಜಾಸ್ತಿ ಕೊಡಕ್ ಹೋಗಲ್ಲ. ಓಕೆ, ಇಲ್ಲಿ ಇನ್ನೊಬ್ಬ ಬರ್ತಾನೆ ಅಪ್ಪ ಅಂದ್ರೆ ಅರಣ್ಯಕಗಳು ಅಂತ ಬರ್ತಾ ನೋಡಿ ಸರ್. ಅರಣ್ಯಕಗಳು ಅಂತಿದ್ವಲ್ಲ. ಓಕೆ, ಈ ಅರಣ್ಯಕಗಳು ಅಂತ ಬಂದಾಗ ಗೊತ್ತಿರಬೇಕು ಇವು ವೈದಿಕ ಕಾಲದಲ್ಲಿ ಕಂಡು ಬರ್ತವೆ ಸರ್. ವೈದಿಕ ಕಾಲದಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ಈ ವೈದಿಕ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಅರಣ್ಯಕಗಳು ಎದ್ರ ಬಗ್ಗೆ ಹೇಳ್ತಾವ ಅಂತ ಕೇಳಿದಾಗ ಇದು ಗೊತ್ತಿರಬೇಕು. ಅರಣ್ಯಕಗಳು ಬ್ರಾಹ್ಮಣರ ನಂತರ ಬಂದಿರತಕ್ಕಂಥ ಗ್ರಂಥಗಳು ಇವು. ಇದರ ನಂತರ ಬ್ರಾಹ್ಮಣರ ನಂತರ ಬಂದ
ನಂತರ ಬಂದ ಗ್ರಂಥಗಳಾಗಿವೆ. ಇದು ಏನಪ್ಪಾ ಅಂದ್ರೆ ಇದು ಇದರಿಂದ ಯಾರಿಂದ ರಚಿಸಲ್ಪಟ್ಟಿವೆ ಅಂತಿದ್ರೆ ಇದು ಅರಣ್ಯಕಗಳು. ಈ ಅರಣ್ಯಕಗಳು ಏನಾಗ್ಯಾವ ಅಂತಿದ್ರೆ ಅರಣ್ಯಕಗಳು ಋಷಿ ಮುನಿಗಳಿಂದ ರಚಿಸಲ್ಪಟ್ಟಿವೆ. ಇದರಿಂದ ಋಷಿ ಮುನಿಗಳಿಂದ ಅಂತಂದ್ರೆ ರಚಿಸಲ್ಪಟ್ಟಿವೆ. ಓಕೆನಾ. ಸೊ ಇದು ಇದ್ರ ಬಗ್ಗೆ ಹೇಳ್ತದೆ ಅಂತಂದ್ರೆ ಇದು ಧ್ಯಾನದ ಬಗ್ಗೆ ಹೇಳ್ತದೆ ರೀ. ಧ್ಯಾನದ ಬಗ್ಗೆ ಋಷಿ ಮುನಿ ಮಾಡಿರ್ತಕ್ಕಂಥದ್ದು ಧ್ಯಾನದ ಬಗ್ಗೆ ಏನಪ್ಪ ಇದು ಮಾಹಿತಿಯನ್ನು ನೀಡುತ್ತದೆ. ರೈಟ್, ಧ್ಯಾನದ ಬಗ್ಗೆ ಆಗಿರ್ಬೋದು. ನಂತರ ಈ ಋಷಿ ಮುನಿಗಳಿಂದ ಧ್ಯಾನದ ಒಂದು ಬಗ್ಗೆ ಹೇಳುವಂತ ಒಂದು ಅರಣ್ಯಗಳಾಗಿವೆ. ಸೊ ಇದ್ರ ನಂತರ ಬರ್ತಕ್ಕಂಥ ಅರಣ್ಯಗಳ ನಂತರ ಯಾವ್ದು ಬರ್ತದೆ ಉಪನಿಷತ್ತುಗಳು ಅಂತ ಬರ್ತಾವೆ ಸರ್. ಉಪನಿಷತ್ತುಗಳು ಅಂತ ಬರ್ತಾವ್ರಿ. ಸೊ ಉಪನಿಷತ್ ಅಂತ ಬಂದಾಗ ಇದ್ರ ಬಗ್ಗೆ ಏನಪ್ಪ ಮುಂದಿನ ಮಾಹಿತಿಯನ್ನು ನಾನು ಕೊಡ್ತಿರ್ತೀನಿ. ಸೊ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಮುಂದೆ ಬರ್ತಾ ಒಂದು ಕ್ವಶನ್ ಐತಿ, ಅಲ್ಲಿ ನಾನು ಇದ್ರ ಬಗ್ಗೆ ಕೊಡ್ತಿರ್ತೀನಿ. ಓಕೆನಾ. ಮಾಂಡವ್ಯ ಉಪನಿಷತ್ ಆಗಿರ್ಬೋದು, ಓಕೆನಾ, ಬೃಹದಾರಣ್ಯಕ ಉಪನಿಷತ್ ಆಗಿರ್ಬೋದು, ಇವೆಲ್ಲದ ಬಗ್ಗೆ ಏನಪ್ಪ ಅಂದ್ರೆ ಹಿರಣ್ಯಕರ ಬಗ್ಗೆ ಅಲ್ಲಿ ಎಲ್ಲ ಕೊಡ್ತೀನಿ ಬಗ್ಗೆ. ಕ್ಲಿಯರ್. ಓಕೆ. ಇನ್ನೊಂದು ಐತೆ ನೋಡಿ, ಅಭಂಗಗಳು ಅಂತೇಳಿ ನೋಡ್ತೀವಿ ನಾವು ಆಗಲೇ. ಓಕೆ. ಅಭಂಗಗಳು ಅಂತ ಬಂದಾಗ ಗೊತ್ತಿರ್ಬೇಕು. ಅಭಂಗಗಳು ಅಂತ ಬಂದಾಗ ಇವು ಮರಾಠಿ ಸಾಹಿತ್ಯ ಆಗ್ಯದವ್ರಿ. ಇವು ಏನದಾವ ಅಂತ ಇವು ಮರಾಠಿ ಸಾಹಿತ್ಯ ಅದಾವ. ಇವು ಮರಾಠಿ ಸಾಹಿತ್ಯಗಳಿವೆ. ಏನದಾವ ಮರಾಠಿ ಸಾಹಿತ್ಯಗಳಿವೆ. ಅಭಂಗಗಳು ಮರಾಠಿ ಸಾಹಿತ್ಯಗಳಿವೆ. ಇಲ್ಲಿ ವಿಠಲನ ಭಕ್ತರಾಗಿರ್ತಕ್ಕಂಥವ್ರು ವಿಠಲಿನ ಭಕ್ತರಾದವರು ಯಾರಪ್ಪ ಅಂತಂದ್ರೆ ವಿಠಲಿನ ಭಕ್ತರಾದ ಒಂದು ಸಂತ ತುಕಾರಾಮ್, ಇನ್ನು ಎರಡನೇದಪ್ಪ ಅಂದ್ರೆ ಸಂತ ನಾಮದೇವ್. ಸಂತ ನಾಮದೇವ ಇವ್ರೇನಪ್ಪ ಅಂದ್ರೆ ಇವರ ಕೃತಿಗಳಾಗಿರ್ತಕ್ಕಂಥದ್ದು. ಇದು ಭಕ್ತಿ ಚಳವಳಿಗೆ ಸಂಬಂಧಪಟ್ಟಿರ್ತದೆ. ಯಾವುದು ಅಭಂಗಗಳು ಏನಪ್ಪ ಅಂದ್ರೆ ಈ ಅಭಂಗಗಳು ಏನಪ್ಪ ಅಂದ್ರೆ ಈ ಭಕ್ತಿ ಚಳವಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭಕ್ತಿ ಚಳುವಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ. ಹಾಗಾದ್ರೆ ಇಲ್ಲಿ ನಿಮ್ಗೆ ಏನಪ್ಪ ಆನ್ಸರ್ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಏನಪ್ಪಾ ಅಂತ ಕೇಳಿದಾಗ ಜೈನ ಧರ್ಮಕ್ಕೆ ಸಂಬಂಧಿಸಿದ ಧಾರ್ಮಿಕ ಗ್ರಂಥಗಳು ಯಾವಪ್ಪ ಅಂತಂದ್ರೆ ಇಲ್ಲಿ ಅಂಗಗಳು ಅನ್ನೋದು ಗೊತ್ತಾಯ್ತು ಅಂತ ಅನ್ಕೊಳ್ಳಿ. ಕ್ಲಿಯರ್. ಹಾಗಾದ್ರೆ ಮುಂದಿನ ಕ್ವಶನ್ ಹೋಗೋಣ. ಕ್ಲಿಯರ್. ಓಕೆ, ರೈಟ್. ಓಕೆ ನೋಡಿ, ಕ್ವಶನ್ ಏನು ಕೇಳಿದ್ರೆ ತನ್ನ ಉತ್ತರಾಧಿಕಾರಿಗೆ ಪ್ರಪಂಚವನ್ನೇ ಆಳು ಎಂದು ಹರಿಸಿದ ರಾಜ ಯಾರು ಅಂತ ನೋಡಿ. ಹೆಂಗ್ ಕ್ವಶನ್ ನೋಡಿದ್ರು ಇದೊಂದ್ಸಲ ಕೇಳಿದ ಕ್ವಶನ್ ಬಹಳ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದ. ಸೊ ಹಿಂಗೆ ಕೇಳ್ತಿರ್ತಾನೆ ಅವಾಗ ಯಾಕಪ್ಪ ಅಂತ ಕೇಳಿದ್ರೆ ಗೊತ್ತಾಗಬಾರ್ದು ಅಂತ ಹೇಳಿ ಕೇಳ್ತಿರ್ತಾನೆ. ಓಕೆನಾ. ಇಲ್ಲಿ ಏನಪ್ಪಾ ಅಂತ ಆಶ್ರಯ ಕೊಟ್ಟಾಗ ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ, 1ನೇ ಚಂದ್ರಗುಪ್ತ, ಶ್ರೀಗುಪ್ತ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಆನ್ಸರ್ ಆಗ್ತದ ಅಂತ ಹೇಳಿದಾಗ 1ನೇ ಚಂದ್ರಗುಪ್ತ ಏನಾಗ್ತದೆ ಆನ್ಸರ್ ಆಗ್ತಾ ಹೋಗಿ. 1ನೇ ಚಂದ್ರಗುಪ್ತ. ಈ 1ನೇ ಚಂದ್ರಗುಪ್ತ ಏನ್ ಮಾಡ್ತಾನೆ ಗೊತ್ತೇ? 1ನೇ ಚಂದ್ರಗುಪ್ತ ತನ್ನ ಮಗನಾಗಿರ್ತಕ್ಕಂಥ ಕಚ್ಚಗುಪ್ತ ಆಗಿರ್ಬೋದು ಅಥವಾ ಸಮುದ್ರಗುಪ್ತ ಆಗಿರ್ಬೋದು. ಈ ಸಮುದ್ರಗುಪ್ತನಿಗೆ ಏನ್ ಹೇಳ್ತಾನ ಅಂತ ಕೇಳಿದಾಗ ರೂಲ್ ದ ಹೋಲ್ ವರ್ಲ್ಡ್ ಅಂತ ಹೇಳ್ತಾನೆ ಸರ್ ಅವನು. ಇದು ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥದ್ದು ಏನ್ ಮಾಡ್ಯಾರ ಅವರು ಕನ್ನಡದಲ್ಲಿ ಕ್ವೆಶ್ಚನ್ ಕೇಳ್ಬಿಟ್ಟಿದ್ದಾರೆ. ರೇಟಾ ಏನಂತ ಪ್ರಪಂಚವನ್ನೇ ಆಳು ಅಂತೇಳಿ ಹೇಳ್ತಾನ್ರಿ. ಏನ್ ಹೇಳ್ತಾನ ಪ್ರಪಂಚವನ್ನೇ ಆಳು ಅಂತೇಳಿ ಯಾರು ಹೇಳ್ತಾರ? ಈ 1ನೇ ಚಂದ್ರಗುಪ್ತ ಯಾರಪ್ಪ ಸಮುದ್ರಗುಪ್ತನಿಗೆ ಹೇಳ್ತಾರ್ರಿ. ರೇಟಾ ಹಾಗಾದ್ರೆ ಇದು ಏನಪ್ಪಾ ಇದಕ್ಕೆ ಹೇಳ್ತಾನ ಅಂತ ಕೇಳಿದ್ರೆ ಸ್ವಲ್ಪ ನೋಡಲಿ ಇದಕ್ಕೆ ಹೇಳ್ತಾನ ಅಂದ್ರೆ ಗೊತ್ತಿರ್ಬೇಕು. ಇಲ್ಲಿ ಏನಾಗಿತ್ತು ಗೊತ್ತಾ? 1ನೇ ಚಂದ್ರಗುಪ್ತನ ತನ್ನ ಮಗನಾಗಿರ್ತಕ್ಕಂಥ ಸಮುದ್ರಗುಪ್ತನಿಗೆ ರಾಜ್ಯಭಾರ ನೀಡುವ ಸಂದರ್ಭದಲ್ಲಿ ಯಾರಿಗೆ ತನ್ನ ಮಗನಾಗಿರ್ತಕ್ಕಂಥ ಸಮುದ್ರಗುಪ್ತನಿದಲ್ಲ, ಈ ಸಮುದ್ರಗುಪ್ತನಿಗೆ ರಾಜ್ಯಭಾರವನ್ನ ನೀಡುವ ಸಲುವಾಗಿ ಯಾವ ಭಾರ ರಾಜ್ಯಭಾರವನ್ನು ನೀಡುವ ಸಲುವಾಗಿ ಏನಪ್ಪ ಅಂದ್ರೆ ಹೇಳ್ತಾರೆ ಆಶೀರ್ವಾದ ಮಾಡಿದನು. ಓಕೆನಾ. ವಿಶಾಲ ಸಾಮ್ರಾಜ್ಯ ನಿರ್ಮಿಸುವ ಆಶಯದಿಂದ ಯಾವ ಸಾಮ್ರಾಜ್ಯ? ವಿಶಾಲ ಸಾಮ್ರಾಜ್ಯವನ್ನು ನಿರ್ಮಿಸುವ ಆಶಯದಿಂದ ವಿಶಾಲ ಸಾಮ್ರಾಜ್ಯವನ್ನು ನಿರ್ಮಿಸುವ ಆಶಯದಿಂದ ಮಾಡ್ತಾನೆ ಈ ಮಾತನ್ನು ಹೇಳ್ತಾನೆ. ರೈಟ್ ರೀ. ಇನ್ನು ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಸಾಮ್ರಾಜ್ಯದ ವಿಸ್ತರಣೆಗೆ ಕನಸಿನ ಸಂಕೇತವಾಗಿತ್ತು. ಓಕೆನಾ. ಸಾರ್ವತ್ರಿಕ ಕನಸಿನ ಸಂಕೇತವಾಗಿದೆ ಅಂತ ಹೇಳ್ತಾರೆ. ಇದು ಪ್ರಪಂಚವನ್ನು ಏನಪ್ಪಾ ಅಂದ್ರೆ ಸಾರ್ವತ್ರಿಕ. ಸೊ ಇದೇ ನೋಡೋದು ಸಾರ್ವತ್ರಿಕ ಕನಸಿನ ಸಾಂಕೇತಿಕವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಕ್ಕೆ ಇದು ಸಂಕೇತವಾಗಿದೆ ಅಂತ ಹೇಳ್ತಾರೆ. ರೈಟಾ. ಇದ್ರ ಮೂಲಕ ಭಾರತ ಏನ್ ಮಾಡ್ತಾನೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಲ್ಲೆಡೆ ಕೂಡ ಏನ್ ಮಾಡ್ತಾನೆ ದಾಳಿಯನ್ನು ಮಾಡ್ತಾನೆ. ಮತ್ತೆ ಇನ್ನೊಂದು ಗೊತ್ತಿರಲಿ, ನಿನ್ನೆ ನಾನು ಇದನ್ನ ನೆಪೋಲಿಯನ್ ಅಂತ ಕೂಡ ಕರೀತಾರೆ ಅಂತ ಹೇಳ್ತೀನಿ ನಾನು. ಅಜೇನದ ಅರಸ ಸಹೃದಯ ಹೊಂದಿರತಕ್ಕಂಥ ಉದಾರವಾದಿ ದೊರೆ ಅಂತ ಕೂಡ ಹೇಳ್ತಾರೆ ಸರ್. ಯಾವ ಶಾಸನ ಅಂತ ಕೇಳಿದ್ರೆ ಭಾನುಗುಪ್ತ ಬರ್ತೀನಿ ಇರಾನ್ ಶಾಸನದಲ್ಲಿ. ಆತನ ಬಗ್ಗೆ ಅಲಹಾಬಾದನ ಅರಿಶೇಷನ್ ಶಾಸನ ಕೂಡ ಹೇಳ್ತದೆ ಅಂತ ಹೇಳಿದೆ ನಾನು. ಸುಮಾರು ಶಾಸನ ಬಗ್ಗೆ ಹೇಳಿದೆ, ಆತನ ವೀಣ ಬಗ್ಗೆ ಹೇಳಿದೆ, ಎಲ್ಲದ ಬಗ್ಗೆ ನಿನ್ನೆ ಏನಪ್ಪ ಅಂದ್ರೆ ಇರ್ತಕ್ಕಂಥ ಕ್ಲಾಸಲ್ಲಿ
ಡಿಸ್ಕಸ್ ಮಾಡಿಬಿಟ್ಟಿದ್ದೀನಿ ಯಾರ ಬಗ್ಗೆ, ಸಮುದ್ರಗುಪ್ತನ ಬಗ್ಗೆ. ಈ ಡಿಸ್ಕಸ್ ಮಾಡಿದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಚಂದನ ಬೇಡ. ಓಕೆ, ಇಲ್ಲಿ ಆನ್ಸರ್ ಏನಾಗ್ತದೆ ಅಂತ ಗೊತ್ತಿರಬೇಕು. ಒಂದನೇ ಚಂದ್ರಗುಪ್ತ ಆನ್ಸರ್ ಆಗ್ತದೆ. ಸೊ ಎರಡನೇ ಚಂದ್ರಗುಪ್ತ ಎಂಬ ಇವ ಏನ್ ಮಾಡ್ತಾನೆ ಅಂತಂದ್ರೆ ವಿಕ್ರಮಾದಿತ್ಯ ಎಂಬ ಹೆಸರಿನೊಂದಿಗೆ ಅಧಿಕಾರ ಮಾಡ್ತಾನೆ ರೀ. ಯಾವ ಆದಿತ್ಯ ಅಂತಂದ್ರೆ ವಿಕ್ರಮಾದಿತ್ಯ ಎಂಬ ಹೆಸರಿನೊಂದಿಗೆ ಮಾಡ್ತಾನೆ, ಅಧಿಕಾರವನ್ನು ಮಾಡಿರ್ತಾನೆ. ಸೊ ಗೊತ್ತಿರಬೇಕು ನಿಮ್ಗೆ, ರೈಟಾ. ಹಾಗಾದ್ರೆ ಆಶೀರ್ವಾದ ಕಥೆ ಈತನಿಗೆ ಯಾವುದೇ ರೀತಿ ಏನಪ್ಪ ಅಂದ್ರೆ ನಿಮ್ಗೆ ಸಂಬಂಧ ಆಗಲ್ಲ ಅಂತಂದ್ರೆ. ಇನ್ನ ಶ್ರೀಗುಪ್ತ ಅನ್ನೋದು ಗೊತ್ತಿರಬೇಕು. ಇವನು ಏನಾಗಿದ್ದ ಅಂತಂದ್ರೆ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಆಗಿದ್ದ. ಯಾವ ಸಾಮ್ರಾಜ್ಯದ? ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಆಗಿದ್ದ ಅಂತೇಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದ್ರ ಬಗ್ಗೆ ಹಿಂದೆ ಮಾಹಿತಿಯನ್ನು ಸಾಕಷ್ಟು ಕೊಟ್ಟಿದ್ದೇನೆ ನಿಮ್ಗೆ, ಕ್ಲಿಯರ್, ಅದಕ್ಕಾಗಿ, ರೈಟಾ. ಆದರೆ ಸಾಮ್ರಾಜ್ಯವನ್ನು ಇನ್ನು ಯಾವಾಗ ಏನು ಸ್ಥಾಪನೆ ಮಾಡಿದಿಲ್ಲ ಅವಾಗಿನ ಸಾಮ್ರಾಜ್ಯ ಹೆಂಗಿತ್ತು ಅಂತಂದ್ರೆ ಇನ್ನು ಸಣ್ಣ ಮಟ್ಟದಲ್ಲಿ ಇರ್ತಕ್ಕಂಥ ಸಾಮ್ರಾಜ್ಯ ಇತ್ತು, ಕ್ಲಿಯರ್. ಓಕೆ, ಇಲ್ಲಿ ಆನ್ಸರ್ ಏನಪ್ಪ ಒಂದನೇ ಚಂದ್ರಗುಪ್ತ ಅನ್ನೋದು ಗೊತ್ತಿರಬೇಕು. ಇಲ್ಲಿ ಒಂದನೇ ಚಂದ್ರಗುಪ್ತ ಏನ್ ಮಾಡ್ತಾನ ಅಂತಂದ್ರೆ ಕುಮಾರದೇವಿಗೆ ವಿವಾಹವಾಗಿರ್ತಾನೆ. ಸೊ ಅವ ಏನ್ ಮಾಡ್ತಾನ ಅಂತಂದ್ರೆ 320 ಏನ್ ಮಾಡಿರ್ತಾನ, ಒಂದು ಗುಪ್ತ ಶಿಕ್ಷಣ ಮಾಡಿರ್ತಾನ. ಏನಪ್ಪಾ ಅಂದ್ರೆ ಆ ಒಂದು ಕುಮಾರದೇವಿ ಒಂದು ನಾಣ್ಯಗಳನ್ನ ಜಾರಿ ತರ್ತಾನ. ನಾಣ್ಯಗಳನ್ನ ಜಾರಿ ತರದ ಅಲ್ಲದ ಏನ್ ಮಾಡ್ತಾನ ಅಂತಂದಾಗ ಆ ನಾಣ್ಯಗಳ ಮೇಲೆ ತನ್ನದು ಮತ್ತು ತನ್ನ ಒಂದು ಬಡದಿಯ ಪತ್ನಿಯ ಒಂದು ಏನಪ್ಪಾ ಅಂದ್ರೆ ಭಾವಚಿತ್ರವನ್ನು ಹಾಕಿರ್ತಾನ ಅಂತ ಕೂಡ. ಇದನ್ನು ಕೂಡ ಏನ್ ಮಾಡಿದೆ ನಾನು ನಿನ್ಗೆ ನಿನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಅಂತ. ಕ್ಲಿಯರ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ಲಿಯರ್, ಬನ್ನಿ ನೋಡು. ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚಸಿದ್ಧಾಂತಕವು ಇವರಿಂದ ರಚಿಸಲ್ಪಟ್ಟಿದೆ ಅಂತ ಗೊತ್ತಿರಲಿ. ಓಕೆ, ನೋಡ್ರಿ, ಪಂಚಸಿದ್ಧಾಂತ ಅಂತ ಬಂದಾಗ ಏನಪ್ಪ ಇದ್ರ ಬಗ್ಗೆ ಹೇಳ್ತಾರೆ. ಸಿದ್ಧಾಂತ, ಸೂರ್ಯ ಸಿದ್ಧಾಂತ ಬಗ್ಗೆ ಆಗಿರ್ಬೋದು, ರೋಮಾಕ ಸಿದ್ಧಾಂತ ಆಗಿರ್ಬೋದು, ಪೌಲಿ ಸಿದ್ಧಾಂತ ಆಗಿರ್ಬೋದು, ವೈಶಿಷ್ಟ್ಯ ಸಿದ್ಧಾಂತ ಆಗಿರ್ಬೋದು, ಪೈತಾಮಹ ಸಿದ್ಧಾಂತ ಆಗಿರ್ಬೋದು. ಸೊ ಗೊತ್ತಿರ್ಬೇಕು ಇಲ್ಲಿ ಪಂಚಸಿದ್ಧಾಂತ. ಇಲ್ಲಿ ಆಫೀಸಲ್ಲಿ ಕೂಡ ನೋಡಿ ಒಂದು ವರಮೀರ, ಸುತ್ತುತ, ಆರ್ಯಭಟ ಮತ್ತು ಧನ್ವಂತರಿ ಅಂತ ಕೊಟ್ಟ. ಸೊ ಇಲ್ಲಿ ಏನ್ ಆನ್ಸರ್ ಆಗ್ತದ ಅಂತಂದ್ರೆ ವರಮೀರ ಏನಾಗ್ತದೆ ಅಂತಂದ್ರೆ ನೇರವಾದ ಆನ್ಸರ್ ಆಗ್ತದೆ. ಕ್ಲಿಯರ್. ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ಈಗ ನೋಡಿ, ಪಂಚಸಿದ್ಧಾಂತ ಎಂಬುದು ಏನ್ ಮಾಡ್ತಾನೆ ಅಂತಂದ್ರೆ ಈ ಪಂಚಸಿದ್ಧಾಂತ ಎಂಬುದು ಇದು ಏನಾಗಿದೆ ಅಂತಂದ್ರೆ ಖಗೋಳ ವಿಜ್ಞಾನದ ಬೈಬಲ್ ಆಗಿದೆ. ಓಕೆ, ರೈಟ್, ಇದೊಂದು ರೈಟ್. ಇನ್ನ ಇದನ್ನು ರಚಿಸಿದವರು ಯಾಪ ವರಮೀರ್, ಇದನ್ನು ಕೂಡ ಓಕೆ. ಹಾಗಾದ್ರೆ ಇದು 5 ಪ್ರಮುಖ ಖಗೋಳ ಸಿದ್ಧಾಂತಗಳ ಸಂಗ್ರಹವಾಗಿದೆ. ಇದು ಏನಪ್ಪಾ ಅಂದ್ರೆ 5 ಪ್ರಮುಖ ಖಗೋಳ ಸಿದ್ಧಾಂತಕ 5 ಪ್ರಮುಖ ಖಗೋಳ ಸಿದ್ಧಾಂತಗಳ ಸಂಗ್ರಹವಾಗಿದೆ. ಏನಾಗಿದೆ? ಸಂಗ್ರಹವಾಗಿದೆ ಅಂತಕ್ಕಂಥದ್ದು. ಓಕೆ, ಹಾಗಾದ್ರೆ ಗೊತ್ತಿರಬೇಕು. ಏನಪ್ಪಾ ಅಂತಂದ್ರೆ ಪಂಚಸಿದ್ಧಾಂತಕದಲ್ಲಿರುವ 5 ಪಂಚಸಿದ್ಧಾಂತಗಳು ಯಾವ್ದಕ್ಕೆಂದ್ರೆ ಒಂದು ಗೊತ್ತಿರಬೇಕು ನಿಮಗ, ಒಂದು ಸೂರ್ಯ ಸಿದ್ಧಾಂತ ಅಂತಕ್ಕಂಥದ್ದು, ಒಂದು ಸೂರ್ಯ ಸಿದ್ಧಾಂತ. ಓಕೆ, ಎರಡನೇದು ಏನಪ್ಪಾ ಅಂತಂದ್ರೆ ರೋಮಕ ಸಿದ್ಧಾಂತ. ಒಂದ್ಯಾವುದು ಸೂರ್ಯ ಸಿದ್ಧಾಂತ, 2 ರೋಮಕ ಸಿದ್ಧಾಂತ. ಸೊ ಮೂರನೇದು ಯಾವುದು ಅಂತ ಕೇಳಿದಾಗ ಪೌಲಿಶ ಸಿದ್ಧಾಂತ ಅಂತ ಬರ್ತದೆ. ಪೌಲಿಶ ಸಿದ್ಧಾಂತ ಅಂತ ಬರ್ತದೆ. ಓಕೆ, ಸೊ 4ನೇದು ವಾಸಿಷ್ಠ ಸಿದ್ಧಾಂತ ಅಂತ ಬರ್ತದೆ. ವಾಸಿಷ್ಠ ಸಿದ್ಧಾಂತ ಅಂತ ಬರ್ತದೆ. ಓಕೆ, ಸೊ 5ನೇದು ಏನಪ್ಪ ಅಂದ್ರೆ ಇದೊಂದು ವಿಚಿತ್ರ ನೋಡಿ, ಪೈತಾಮಹ ಸಿದ್ಧಾಂತ. ಇವೆಲ್ಲ ಏನಪ್ಪಾ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಂತ 5 ಸಿದ್ಧಾಂತಗಳು ಗೊತ್ತಿರಬೇಕು. ಇವೆಲ್ಲವೂ ಕೂಡ ಎದ್ರ ಬಗ್ಗೆ ಹೇಳ್ತಾವ ಅಂತ ಗೊತ್ತಿರ್ಬೇಕು. ಇವೆಲ್ಲವೂ ಕೂಡ ಎದ್ರ ಬಗ್ಗೆ ಹೇಳ್ತಾವ ಅಂದ್ರೆ ಗ್ರಹಗಳ ಚಲನೆ ಬಗ್ಗೆ ಹೇಳ್ತಾವ. ಗ್ರಹಗಳ ಚಲನೆ ಬಗ್ಗೆ ಅವಾಗಿನ ಕಾಲಕ್ಕೆ ಮತ್ತಿದ್ವು, ಇವಾಗ ಮತ್ತೆ ನೀವು ಕನ್ಸಿಡರ್ ಮಾಡ್ಕೊಂಡಿರಿ. ಓಕೆ, ಇನ್ನು ಗ್ರಹಣ ಬಗ್ಗೆ ಹೇಳ್ತಿತ್ತು. ಮತ್ತು ಇನ್ನೊಂದು ಯಾವ್ದು ಕಾಲಗಣನೆ ಬಗ್ಗೆ ಹೇಳ್ತದೆ. ಓಕೆ, ಹಾಗಾದ್ರೆ ಈ ವರಮಿಹಿರ ಅಂತ ವ್ಯಕ್ತಿ, ಈ ವರಹ ಮಿಹಿರ ಏನಿದ್ದಲ್ಲ, ಈ ವರಮಿಹಿರ ಎಂಬ ವ್ಯಕ್ತಿ ಏನಾಗಿದ್ದ ಅಂತಂದ್ರೆ ಈತನು 6ನೇ ಶತಮಾನದಲ್ಲಿ, ಎಷ್ಟನೇ ಶತಮಾನ ಅಂತಂದ್ರೆ 6ನೇ ಶತಮಾನದಲ್ಲಿ, ಈತನ 6ನೇ ಶತಮಾನದಲ್ಲಿ ಯಾರ ಕಾಲದಾಗಿದ್ದ ಅಂತಂದ್ರೆ ವಿಕ್ರಮಾದಿತ್ಯನ ಅರಮನೆಯಲ್ಲಿದ್ದ. 6ನೇ ಶತಮಾನದಲ್ಲಿ ವಿಕ್ರಮಾದಿತ್ಯನ ಒಂದು ಅರಮನೆಯಲ್ಲಿದ್ದ. ಸೊ ಈತನ ಒಂದು ನವರತ್ನಗಳಲ್ಲಿ ಒಬ್ಬ ಆಗಿದ್ದೀವನು. ಈತನ ಖಗೋಳಶಾಸ್ತ್ರ ಆಗಿರ್ಬೋದು, ಜ್ಯೋತಿಷ ಆಗಿರ್ಬೋದು ಮತ್ತು ವಿಜ್ಞಾನಗಳಲ್ಲಿ ಅಪಾರ ಕೊಡುಗೆ ನೀಡಿದ. ಈತನ ಇತರೆ ಕೃತಿಗಳಾದ ನೋಡಿ. ಇನ್ನೊಂದು ಈತನ ಇತರೆ ಕೃತಿಗಳು ಯಾವುವು ಅಂತ ಕೇಳಿದಾಗ ಒಂದು ಗೊತ್ತಿರಬೇಕು. ಸೊ ಒಂದು ಬೃಹತ್ ಸಂಹಿತೆ ಅಂತ ಬರ್ತದ, ಒಂದು ಬೃಹತ್ ಸಂಹಿತೆ. ಇನ್ನೊಂದು ಯಾವುದು ಅಂತಂದ್ರೆ ಬೃಹತ್ ಜಾತಕ. ಮತ್ತು ಅದು ಪಂಚ ಸಿದ್ಧಾಂತ, ಅದನ್ನು ಕೂಡ ಗೊತ್ತಿರಬೇಕು. ರೈಟ್. ಓಕೆ, ಇಲ್ಲಿ ಆರ್ಯಭಟ ಅಂತ ಬಂದಾಗ ಈತನ ಕೂಡ ಖಗೋಳ ಶಾಸ್ತ್ರಜ್ಞ ಆಗಿದ್ದ. ಬಟ್ ಆರ್ಯಭಟಿ ಎಂಬ ಕೃತಿನ ಕೂಡ ಇತ್ತು. ಹಾಗಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ಇವನು ಇದಕ್ಕೆ ಏನು ಸಂಬಂಧಪಟ್ಟಿಲ್ಲ. ಕ್ಲಿಯರ್.
ಓಕೆ, ಹಾಗಾದ್ರೆ ಧನ್ವಂತರಿ ಅಂತ ಗೊತ್ತಿರ್ಬೇಕು ಒಂದು. ಧನ್ವಂತರಿ. ಈ ಧನ್ವಂತರಿ ಅಂತ ಬಂದಾಗ ಏನ್ ಕೇಳ್ತೀವಿ, ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕೂಡ ಕೇಳ್ತೀವಿ ತನಗೆ. ಏನು ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕೂಡ ಕರಿತೀವಿ. ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕೂಡ ಕರಿತೀವಿ. ಸೊ ಇದನ್ನ ಬರೆದಿರ್ತಕ್ಕಂಥ ಕೃತಿಗಳು ಯಾವುದು ಅಂತ ಕೇಳಿದ್ರೆ ಆಯುರ್ವೇದ ನಿಗುಂಟ ಅಂತ ಬರ್ತದೆ ಕೃತಿ. ಆಯುರ್ವೇದ ನಿಗುಂಟ ಅಂತ ಕೃತಿ. ಹಾಗಾದ್ರೆ ಇನ್ನೊಂದು ಕೃತಿ ಅದ ಒಂದು ಯಾವ್ದು ಅಂದ್ರೆ ಅಷ್ಟಾಯುರ್ವೇದ ಅಂತ ಒಂದು. ಇನ್ನೊಂದು ಕೃತಿ ಯಾವುದು? ಅಷ್ಟಾಯುರ್ವೇದ ಅಂತ ಇದೊಂದು ಏನಪ್ಪ ಅಂದ್ರೆ ಈತನ ಕೃತಿಯಾಗಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಬ್ಬ ಇದ್ದಲ್ಲ, ಯಾರು ಆರ್ಯಭಟ ಅಂತ ವ್ಯಕ್ತಿ. ಸೊ ಆರ್ಯಭಟ ಅಂತ ಬಂದಾಗ ಗೊತ್ತಿರ್ಬೇಕು. ಆರ್ಯಭಟ ಅಂತ ಬಂದಾಗ ಓಕೆ, ಆರ್ಯಭಟ ಅಂತ ನಾವೇನ್ ಮಾಡ್ತೀವಿ ಅಂತ ಕೇಳಿದಾಗ ಈತನ ಕೃತಿ ಯಾವ್ದಪ್ಪ ಅಂತ ಆರ್ಯಭಟೀಯಂ ಅಂತ. ಈತನ ಕೃತಿ ಯಾವುದು? ಆರ್ಯಭಟೀಯಂ. ಈತನ ಕೃತಿ ಯಾವ್ದು ಅಂತಂದ್ರೆ ಆರ್ಯಭಟೀಯಂ ಅಂತ ಬರ್ತದ. ಓಕೆ, ಹಾಗಾದ್ರೆ ಇನ್ನೊಂದು ಈತನಿಗೆ ಏನ್ ಕೇಳ್ತಾರ ಅಂತ ಕೇಳಿದಾಗ ಈತನಿಗೆ ಸೂರ್ಯ ಸಿದ್ಧಾಂತದ ಒಂದು ಗುಪ್ತ ಕಾಲದಲ್ಲಿ ಏನಾಗಿದೆ, ಈತನು ಖಗೋಳ ಶಾಸ್ತ್ರಜ್ಞ ಆಗಿದ್ದ. ಓಕೆನಾ. ಮತ್ತೆ ಅಷ್ಟೇ ಅಲ್ಲದೆ ಏನಾಗಿದೆ ಅಂತಂದ್ರೆ ಗಣಿತ ಶಾಸ್ತ್ರಜ್ಞ ಕೂಡ ಆಗಿದ್ದು. ಏನಾಗಿದ? ಗಣಿತ ಶಾಸ್ತ್ರಜ್ಞನು ಕೂಡ ಏನಾಗಿದ, ಈತನಾಗಿದ್ದ ಅಂತದ್ದು. ಯಾರಪ್ಪ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ಆರ್ಯಭಟ ಅಂತ. ಓಕೆನಾ. ಇಲ್ಲಿ ಗುಪ್ತರ ಕಾಲದಲ್ಲಿ ಆಗಿರ್ತಕ್ಕಂಥ ಪ್ರಸಿದ್ಧ ಗುಪ್ತರ ಕಾಲದ ಪ್ರಸಿದ್ಧ ಖಗೋಳ ಶಾಸ್ತ್ರಜ್ಞ ಆಗಿದ್ದೀವ. ಖಗೋಳ ಶಾಸ್ತ್ರಜ್ಞ ಆಗಿದ್ದ. ಗುಪ್ತರ ಕಾಲದ ಪ್ರಸಿದ್ಧ ಖಗೋಳ ಶಾಸ್ತ್ರಜ್ಞ ಕೂಡ ಏನಂತಂದ್ರೆ ಈತನಾಗಿದ್ದ ಅಂತೇಳಿ ನೋಡ್ತೀವಿ. ಸೊ ಇಲ್ಲಿ ಯಾರು ಹೊರಮೀರಿದ ಇನ್ನೊಂದು ಕೃತಿ ಐತೆ, ಹೊರಮೀರಿದ ಇನ್ನೊಂದು ಕೃತಿ ಯಾವ್ದು ಕೇಳಿದ್ರೆ ಲಘು ಜಾತಕ ಅಂತ. ಲಘು ಜಾತಕ. ಹೊರಮೀರಿ ಇನ್ನೊಂದು ಕೃತಿ ಯಾವ್ದು ಅಂತೇಳಿ ಲಘು ಜಾತಕ ಅಂತ ಹೇಳ್ತೀವಿ. ಸೊ ಇದನ್ಗೆ ಇನ್ನೊಂದು ಈ ಹೊರಮೀರಿ ಏನ್ ಕೇಳ್ತಾರೆ ಅಂತ ಕೇಳಿದಾಗ, ಸೊ ಹೊರಮೀರಿ ಏನ್ ಕೇಳ್ತಾರೆ ಅಂತೇಳಿ ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ. ಹೊರಮೀರಿಗೆ ಏನ್ ಕರೀತಾರ? ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಅಂತ ಕೂಡ ಏನ್ ಮಾಡ್ತಾರೆ, ಕರೀತಾರೆ. ಇದನ್ನ ಕೂಡ ಏನಾಗಬೇಕು, ಗೊತ್ತಿರ್ಬೇಕು ಅಂತ ಗೊತ್ತಿರ್ಬೇಕು. ಕ್ಲಿಯರ್? ಹಾಗಾದ್ರೆ ಇಷ್ಟೇನಪ್ಪ ಅಂತ ಇಲ್ಲಿ ಹೊರಮೀರುದು ಮತ್ತು ಆ ಸುತ್ತುಕ ಅಂತ ಹೇಳ್ತಾರೆ ಆತನ ಏನು ಇದು ಎಲ್ಲ ಗ್ರಂಥದೊಂದಿಗೆ ಯಾವುದು ಸಂಬಂಧ ಇಲ್ಲ. ಅವನು ಕ್ಲಿಯರ್? ಸುತ್ತುತ ಅಂತ ಒಂದು ವ್ಯಕ್ತಿ. ಕ್ಲಿಯರ್? ಓಕೆ, ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅಂತ ನೋಡ್ರಿ. ಓಕೆ, ಜನತೆಯ ಮೇಲಿದ್ದ ಹಲವಾರು ತೆರಿಗೆಗಳನ್ನು ರದ್ದುಗೊಳಿಸಿ ಸುಗಂಧ ವೃತ್ತ ಎಂಬ ಬಿರುದನ್ನು ಪಡೆದ ಚೋಳರು. ಇದು ಆಲ್ಮೋಸ್ಟ್ ಲಾಸ್ಟ್ ಏನಪ್ಪ ಅಂದ್ರೆ ಏನೋ ಕೇಳಿದ್ದು ಕ್ವಶನ್, ವಿಲೇಜ್ ಅಕೌಂಟೆಂಟ್ಗೂ ಏನೋ ಇದು ಕ್ವಶನ್ ಕೇಳಿದ್ದ ಆಲ್ರೆಡಿ. ರೈಟಾ? ಇದನ್ನಪ್ಪ ಅಂತ ಕೇಳಿ ನೋಡೋ ಆಪ್ಷನ್ಸ್ ನೋಡ. ಒಂದನೇ ರಾಜೇಂದ್ರ ಚೋಳ, ಸೊ ಒಂದನೇ ರಾಜಾಧಿರಾಜ, ವೀರರಾಜಾಧಿರಾಜ ಮತ್ತು ಒಂದನೇ ಕುಲತ್ತುಂಗ ಚೋಳ ಅಂತ ನೋಡ ಆನ್ಸರ್ ಮಾಡ್ರಿ. ಓಕೆ, ಇದೇನಪ್ಪ ಅಂತ ಕೇಳಿದಾಗ ಇದೊಂದು ನಿಮ್ಗೊಂದು ಹೋಮ್ವರ್ಕ್ ಅಂತಕ್ಕಂಥದ್ದು. ಯಾಕಂದ್ರೆ ನೋಡಿ ನೀವು ಆಲ್ಮೋಸ್ಟ್ ಏನಪ್ಪ ಹಿಂದ ಇದು ಕ್ವಶನ್ ಕೇಳಿದಾಗ ಇದ್ರ ಬಗ್ಗೆ ಏನಪ್ಪ ಅಂತ ಕೇಳಿದಾಗ ಒಂದ್ ಸ್ವಲ್ಪ ಕಮೆಂಟ್ ಹಾಕಿ ನೋಡೋಣ. ಸೊ ಕ್ಲಾಸ್ ಮಾಡೋದಕ್ಕೆ ಮೊದಲನೇ ಪದ ಇದ್ರ ಬಗ್ಗೆ ಏನ್ ಮಾಡ್ರಿ, ಸ್ವಲ್ಪ ಕಮೆಂಟ್ ಹಾಕಿ ಅಂತಕ್ಕಂಥದ್ದು. ಆಮೇಲೆ ಇದ್ರ ಬಗ್ಗೆ ನಾಳೆ ಏನ್ ಮಾಡ್ತೀನಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿರ್ತೀನಿ. ಸೊ ಇವತ್ತಿಗೆ ಏನಪ್ಪ ಅಂತ ಕೇಳಿದಾಗ ಇವತ್ತಿನ ಕ್ಲಾಸ್ ಅನ್ನು ಮುಕ್ತಾಯ ಮಾಡೋಣ. ಸೊ ನಾಳೆ ಏನಪ್ಪ ಅಂದ್ರೆ ಇದೇ ಕ್ಲಾಸಿಗೆ ಮತ್ತೆ ಜಾಯ್ನ್ ಆಗೋಣ ಅಂತಕ್ಕಂಥದ್ದು. ಧನ್ಯವಾದಗಳು.